हरिः ओम। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं। याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अशेष सन्मंगलानि सन्तु। श्लोकेक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्य खिल पुरुषार्थ साधनीभूते। अद्य द्रौपदी आत्मकथा प्रारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे,
ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಒಂಬತ್ತನೇ ದಿನ ರಾತ್ರಿ ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನು ತನ್ನ ತಮ್ಮಂದಿರ ಜೊತೆಗೆ, ಕೃಷ್ಣನ ಜೊತೆಗೆ ಭೇಟಿಯಾಗಿ ನನ್ನೆದುರಿಗೆ ಸ್ತ್ರೀ ಯುದ್ಧಕ್ಕೆ ಬಂದರೆ ನಾನು ಶಸ್ತ್ರತ್ಯಾಗ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ತಮ್ಮ ರಹಸ್ಯವನ್ನ ಭೀಷ್ಮಾಚಾರ್ಯ ಹೇಳಿದಾಗ ಹತ್ತನೇ ದಿನ ಇವತ್ತು ಭೀಷ್ಮಾಚಾರ್ಯ ಕಡೆಯಿಂದ ಶಸ್ತ್ರ ಸನ್ಯಾಸ ಮಾಡಿಸಲೇಬೇಕು ಅಂತ ತಿಳ್ಕೊಂಡಂತೇಳಿ ಪಾಂಡವರ ಸೈನ್ಯ ಅದ್ಭುತವಾಗಿರ್ತಕ್ಕಂಥ ತಯಾರಿಯನ್ನ ಮಾಡಿಕೊಂಡಿದೆ. ಶಿಖಂಡಿ ಸೈನ್ಯದ ಮುಂಭಾಗದಲ್ಲಿದ್ದ. ಭೀಮಾರ್ಜುನರು ಅವನಿಗೆ ರಕ್ಷಕರಾಗಿದ್ದರು. ದ್ರೌಪದಿಯ ಮಕ್ಕಳು ಅಭಿಮನ್ಯು, ಸಾತ್ಯಕಿ, ಚೇಕಿತಾನ ಇವರೆಲ್ಲರೂ ಒಂದೇ ಗುಂಪಿನಲ್ಲಿ ಸೇರಿಕೊಂಡುಕೊಂಡು ಶಿಖಂಡಿಗೆ ಹೇಳಿದರು, ಇದು ಇವತ್ತು ನಿನ್ನ ದಿನ, ನೀನು ಭೀಷ್ಮಾಚಾರ ಶತಸನ್ಯಾಸ ಆಗುವವರಿಗೆ ಅವ್ರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿದ್ದ. ಶಿಖಂಡಿ ಹಾಗೆ ಒಪ್ಪಿಕೊಂಡಿದ್ದಾನೆ. ಸೈನ್ಯವನ್ನ ಸೀಳಿ, ಪಾಂಡವರ ಸೈನ್ಯ ಕೌರವರ ಸೈನ್ಯವನ್ನ ಸೀಳಿ ಮುನ್ನುಗ್ತಾ ಇದ್ರೆ ಮತ್ತೆ ದುರ್ಯೋಧನ ಬಂದು, ಏನ್ ತಾತ ನೀನಿದ್ದು ಪಾಂಡವರು ಮುನ್ನುಗ್ತಾ ಇದ್ದಾರೆ, ಪಾಂಡವರ ಕೈ ಮೇಲಾಗ್ತಾ ಇದೆ, ಏನಿದು ಅಂತ ತಿಳ್ಕೊಂಡಂತ ಹೇಳಿ ಕೇಳಿದಾಗ ಭೀಷ್ಮ ಹೇಳ್ತಾನೆ, ನಾ ಎಲ್ಲ ಹೇಳಿದ್ದೇನಲ್ಲ, ನಾನು ಮೊದಲೇ ದಿವಸ ಪ್ರತಿಜ್ಞೆ ಮಾಡಿದ್ದೆ, ದಿನಕ್ಕೆ 10,000 ರಥಿಕರನ್ನು ತಪ್ಪದೇ ಕೊಲ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಅದನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕಿಂತಲೂ ಹೆಚ್ಚಿಗೆ ಜನರ ಸಂಹಾರವನ್ನು ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಪ್ರಾಣವನ್ನು ಪಣಕ್ಕೆ ಇಟ್ಟು ಯುದ್ಧ ಮಾಡ್ತೇನೆ. ನನ್ನ ಪ್ರಾಣ ಹೋದರೂ ನಿನ್ನ ಋಣದಿಂದ ಮುಕ್ತನಾಗುವುದಕ್ಕೋಸ್ಕರ ಪ್ರಾಣ ಹೋದರೂ ವರೆಗೂ ನಾನು ಯುದ್ಧವನ್ನು ಮಾಡ್ತೇನೆ, ಚಿಂತೆ ಮಾಡಬೇಡ ಅಂತ ಹೇಳಿ ಅವನಿಗೆ ಭೀಷ್ಮಾಚಾರ್ಯನು ಮುದಲಿಸಿದ್ದಾರೆ. ದುರ್ಯೋಧನ ಇನ್ನೊಂದು ಕಡೆಗೆ ಹೊರಟೋಗಿದ್ದಾರೆ. ಕೃಷ್ಣಾರ್ಜುನರು ಭೀಷ್ಮಾಚಾರ್ಯ ಹತ್ರ ಬಂದಿದ್ದಾರೆ. ಶಿಖಂಡಿ ಬಂದಿದ್ದಾನೆ, ಭೀಮ ಬಂದಿದ್ದಾನೆ. ಆದರೆ ಇವತ್ತು ಭೀಷ್ಮಾಚಾರ ಮೈಯಲ್ಲಿ ಏನಾದರೂ ಒಂದು ದೈವ ಹೊಕ್ಕಿತ್ತು. ಇವತ್ತು ಮಹಾ ಅದ್ಭುತವಾದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಸಾವಿರಾರು ಪಾಂಡವರ ಸೈನಿಕರು ಸಾಯ್ತಾ ಇದ್ದಾರೆ. ಅರ್ಜುನ ಬರ್ತಾ ಬರುವಾಗ ಭೀಷ್ಮಾಚಾರ್ಯ ಏನನ್ನಿಸ್ತು ಯಾರಿಗೆ ಗೊತ್ತು.
ಕೃಷ್ಣನ ಮೇಲೆ ಬಾಣವನ್ನು ಬೀಳ್ತಾ ಇದ್ದಾರೆ. ನಿಜವಾಗಿ ಸಾರಥಿ ಮೇಲೆ ಬಾಣವನ್ನು ಬಿಡಬಾರದು, ಅವನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾರೆ. ಭೀಮಸೇನ ಅನೇಕ ಜನರನ್ನ, ಮಹಾರಥಿಕರನ್ನು ಒಂದು ಮಾಡಿ ಭಗದತ್ತ, ಕೃಪ, ಶಲ್ಯ, ಕೃತವರ್ಮ, ವಿಂದಾನುವಿಂದ, ಸೈಂಧವ, ಚಿತ್ರಸೇನ ಇವರೆಲ್ಲರನ್ನೂ ಸೋಲಿಸಿ ಮುಂದುವರಿತಾ ಇದ್ದಾನೆ. ಮಧ್ಯಾಹ್ನ 12 ಗಂಟೆ ಆಗುವುದರೊಳಗಾಗಿ 14,000 ವೀರರು ಭೀಮನಿಂದ ಹತರಾಗಿದ್ದಾರೆ. ಇಂದು ಮಾತ್ರ ವಿರಾಟನ ತಮ್ಮ ಅಂತಿಕೊಂಡು ತನಿಸ್ಕೊಂಡಿರ್ತಕ್ಕಂತಹ ಶತಾನೀಕ ಭೀಷ್ಮಾಚಾರ್ಯ ಬಾಣಕ್ಕೆ ಬಲಿಯಾಗಿದ್ದ. ಕೃಷ್ಣನ ಹೇಳಿಕೆಯಂತೆ ಆ ಶಿಖಂಡಿಯನ್ನು ಮುಂದೆ ಮಾಡಿ ಹಿಂದೆ ಅರ್ಜುನ ತಾನು ಅವನಿಗೆ ಬೆಂಗಾವಲಾಗಿ ಅಧಿವದಿಯಲ್ಲಿ ಸಾತ್ವಿಕ ಭೀಮಾದಿಗಳು ಬಂದಿದ್ದಾರೆ. ತಮ್ಮ ಎದುರಿಗೆ ಬಂದು ನಿಂತುಕೊಂಡಿರ್ತಕ್ಕಂಥ ಶಿಖಂಡಿಯನ್ನ ನೋಡಿ ಭೀಷ್ಮಾಚಾರ್ಯರಿಗೆ ಅಂದು ಅಂಬ ನಿನ್ನ ಮರಣಕ್ಕೆ, ನನ್ನ ಜೀವನವನ್ನು ಹಾಳು ಮಾಡಿದ ನಿಮ್ಮ ಮರಣಕ್ಕೆ ನಾನೇ ಕಾರಣ ಆಗ್ತೇನೆ ಅಂತ ಹೇಳಿದ ದೃಶ್ಯ ಅವರ ಕಣ್ಣೆದುರಿಗೆ ಬಂದಿದೆ. ಶಿಖಂಡಿಯ ಬದಲಾಗಿ ಅಂಬಾ ಕಾಣಿಸ್ತಾ ಇದ್ದಾಳೆ. ಮೃತ್ಯು ದೇವತೆ ಅಂತ ತಿಳ್ಕೊಂಡಂತೇಳಿ ಅನಿಸಿದ್ದಾಳೆ. ಅವರಿಗೆಲ್ಲೂ ಗೊತ್ತಾಯ್ತು, ಈ ಅಂಬೆ ಸ್ತ್ರೀಯಾಗಿ ಹುಟ್ಟಿದ್ದರೂ ಕೂಡ ದೃಪದ ಮಗನಂತೆ ಬೆಳೆಸಿದ್ದ. ನಂತರ ಮದುವೆಯನ್ನು ಕೂಡ ಮಾಡಿದ್ದ. ಮಗಳ ಮಾತಿನಂತೆ ಮಾವ ನಾನು ಬಂದು ಪರೀಕ್ಷೆ ಮಾಡ್ತೇನೆ ನೀನು ಗಂಡು ಹೆಣ್ಣು ಅಂತ ತಿಳ್ಕೊಂಡಂತೇಳಿ ಬಂದಾಗ ಅಂಬ ಅಂದ್ರೆ ಶಿಖಂಡಿ, ಸ್ತ್ರೀಯಾಗಿ ಹುಟ್ಟಿದ ಸ್ತ್ರೀಖಂಡಿ ಕಾಡಿಗೆ ಹೋಗ್ತಾಳೆ ತನ್ನ ಮಾನವನ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ. ಅಲ್ಲಿ ಸ್ಥೂಣಾಕರ್ಣ ಅನ್ನುವ ಕುಬೇರನ ಸೇವಕ ಯಕ್ಷ ಅಥವಾ ಗಂಧರ್ವ, ಅವನು ಹೇಳ್ತಾನೆ, ಪರಕಾಯ ಪ್ರವೇಶ ರೂಪದಿಂದ ನನ್ನ ಶರೀರದಲ್ಲಿ ಪ್ರವೇಶ ಮಾಡು, ನಿನ್ನ ಶರೀರದಲ್ಲಿ ನಾನು ಪ್ರವೇಶ ಮಾಡ್ತೇನೆ, ನೀನು ನನ್ನ ಶರೀರವನ್ನು ತೆಗೆದುಕೊಂಡು ಹೋಗು. ನಿನ್ನ ಮಾವ ತಾನಾಗೆ ಲಜ್ಜಿತನಾಗಿ ಹೋಗ್ತಾನೆ ಅಂತ ಹೇಳಿ ಬಾಡಿಗೆಯ ಶರೀರದಲ್ಲಿ ಒಳಗಿದ್ದ ಅಂಬೆಯನ್ನು ಕಾಣ್ತಾ ಇದ್ದ ಭೀಷ್ಮಾಚಾರ್ಯರಿಗೆ ವಿಚಾರದಲ್ಲಿ ತೊಡಗಿದಾಗ 10 ಬಾಣಗಳನ್ನ ಶಿಖಂಡಿ ಭೀಷ್ಮಾಚಾರ್ಯರ ಮೇಲೆ ಬಿಟ್ಟಿದ್ದ. ಅವು ಅವರನ್ನ ಘಾಸಿ ಮಾಡಿದೆ. ಅವರ ಬಾಣ ಕಡಿದು ಕೆಳಗೆ ಬಿದ್ದಿದೆ. ಆ ಕಾಲದಲ್ಲಿ ಭೀಷ್ಮಾಚಾರ್ಯ ವಿಚಾರ ಮಾಡ್ತಾರೆ, ಈ ದೃಪದ, ಈ ಶಿಖಂಡಿ ನನ್ನ ಮುಂದೆ ಇವರದೇನ್ ಬೆಲೆ? ಆದರೆ ಇವರೆಲ್ಲರಿಗೂ ಆ ಕೃಷ್ಣನ ರಕ್ಷಣೆ ಇದೆ. ಒಂದು ವೇಳೆ ಆ ಕೃಷ್ಣನ ರಕ್ಷಣೆ ಇಲ್ಲದೆ ಇದ್ದರೆ ಪಾಂಡವರನ್ನು ನಾನು ಯಾವಾಗ ಸೋಲಿಸ್ತಾ ಇದ್ದೆ. ಏನ್ ಮಾಡ್ಲಿ, ಇನ್ನೊಂದನ್ನಷ್ಟು ಎತ್ತಬೇಕು ಅಂತಕೊಂಡಂತನು ಅಷ್ಟರಲ್ಲಿ ಆಕಾಶದಲ್ಲಿ ಇವನ ಅಣ್ಣಂದಿರಾಗಿರ್ತಕ್ಕಂಥ ವಸುಗಳು, ಆಯ್ತು ಮುಗೀತು, ನಿನ್ನ 800 ವರ್ಷ ಆಯುಷ್ಯ ಮುಗಿಯಿತು, ಇನ್ನು ಮತ್ತೆ ಪಶುಪಥಕ್ಕೆ ಬರಬೇಕು, ನೀನು ಶಸ್ತ್ರನ್ಯಾಸ ಮಾಡಿಬಿಡು, ಶಸ್ತ್ರ ಸನ್ಯಾಸ ಮಾಡಿ ಪ್ರಾಣ ಬಿಡು ಅಂತ ತಿಳ್ಕೊಂಡಂತೇಳಿ ಆಕಾಶದಲ್ಲೇ ನಿಂತು ಋಷಿಗಳು ವಸುಗಳು ಹೇಳಿದಂತಾಯ್ತು. ಆಗ ಒಂದು ಚೂಪಾದ ಬಾಣ ಬಂದು ಭೀಷ್ಮಾಚಾರ್ಯರ ಕವಚವನ್ನು ಸೀಳಿ ಹಾಕಿಬಿಡ್ತು. ಶರೀರದಲ್ಲಿ ಚುಚ್ಚಿದ ಬಾಣ
ಬೆಂಕಿ ಅಂತ ಉರಿತಾ ಇದೆ. ಅವರಿಗೆ ಅನ್ನಿಸ್ತು ಇದು ಶಿಖಂಡಿಯ ಬಾಣ ಅಲ್ಲ, ಈ ಬಾಣದ ಇದು ಅರ್ಜುನನ ಬಾಣ. ಶಿಖಂಡಿಯನ್ನು ಮುಂದೆ ಮಾಡಿ ಅರ್ಜುನ ಬಾಣ ಬಿಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತಂದಾಗ ಭೀಷ್ಮಾಚಾರ್ಯರು ಇನ್ನೊಂದು ಧನುಷ್ಯ ತೆಗೆದುಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ರಥದಲ್ಲಿ ನಿಂತುಕೊಂಡಿದ್ದಾರೆ. ಅರ್ಜುನನ ಬಾಣ ಬಂದು ಚುಚ್ತಾ ಇವೆ. ಪ್ರತಿಯೊಂದು ಬಾಣಕ್ಕೂ ಕೃಷ್ಣ, ನಾರಾಯಣ, ಗೋವಿಂದ ಅಂತ ಹೇಳಿ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಅರ್ಜುನನ ಬಾಣ ಶರೀರವನ್ನ ಭೇದಿಸಿ ಆ ಕಡೆಗೆ ಮತ್ತೆ ಪುನಃ ಬಂದು ಶರೀರ ತಾಳಿ ಈ ಕಡೆ ಅರ್ಧ ಭಾಗ, ಅರ್ಧ ಭಾಗ ಬಾಣ ನಿಂತುಕೊಂಡಿದೆ. ಈ ವೃದ್ಧ ಶರೀರ ಎಷ್ಟೊತ್ತು ನಿಂತಿತ್ತು. ಇನ್ನು ನಾನು ಪ್ರಾಣ ಬಿಡುವುದೇ ಸರಿ ಅಂತ ಹೇಳಿ ನಿಶ್ಚಯವನ್ನು ಮಾಡಿದಾಗ ಅರ್ಜುನನ ಮತ್ತೊಂದು ಬಾಣ ಬಂದು ಬಡಿದಾಗ ರಥದಿಂದ ಕೆಳಗೆ ಉರುಳಿದ್ದಾರೆ ಭೀಷ್ಮಾಚಾರ್ಯ. ದೇಹದ ಈ ಭಾಗದಲ್ಲಿಯೂ ಬಾಣ ಒಳಗೋಗಿ ಅರ್ಧ ಈ ಕಡೆಗೆ ಅರ್ಧ ಆ ಕಡೆಗೆ ನಿಂತಿವೆ. ಕೆಳಗೆ ಬಿದ್ದರೆ ಆ ಬಾಣದ ಮೇಲೆ ನೆಲ ಮುಟ್ಲಿಲ್ಲ ದೇಹ. ಬಾಣದ ಮೇಲೆ ಅರ್ಧ ಬಂದ ಬಾಣ ಕೆಳಗಿನ ಬಾಣದ ಮೇಲೆ ಬಿದ್ದುಕೊಂಡಿದ್ದಾರೆ. ಸಂಪೂರ್ಣ ಶರೀರ, ಆದರೆ ತಲೆ ಮಾತ್ರ ಕೆಳಗೆ ದೋತಾಡ್ತಾ ಇದೆ. ಭೀಷ್ಮ ಬಿದ್ದ ಶರೀರದಿಂದ, ರಥದಿಂದ ಅಂತನ್ಮ ಸುದ್ದಿ ಬಿರುಗಾಳಿಯಂತೆ ಎಲ್ಲಾ ಸೈಡ್ನಲ್ಲಿ ಹೋದಾಗ ಪಾಂಡವರ ಸೈನಿಕರು, ಕೌರವರ ಸೈನಿಕರು ಯುದ್ಧವನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಆ ಕಡೆಗೆ ಭೀಷ್ಮಾಚಾರ್ಯ ಹತ್ರ ಓಡಿ ಬಂದಿದ್ದಾರೆ. ರಕ್ತ ಸುರಿತಾ ಇದೆ ಒಂದೇ ಸೋನಿ ಶರೀರದಿಂದ. ಬಾಣದ ಮೇಲೆ ಬಾಣದ ಶಯ್ಯೆ. ಯಾಕೆ ಶರೀರದ ಎಲ್ಲ ಕಡೆಯಲ್ಲೂ ಅರ್ಜುನ ಬಾಣ ಬಿಟ್ಟಿದ್ದ. ಬಾಣದ ಶೈಯಲ್ಲಿ ಬಿಟ್ಟಿದ್ದಾರೆ. ಕೊನೆಗಂತಾರೆ, ಹೌದು ನಾನು ಇಚ್ಛಾಮರಣಿ, ಇನ್ನು ನಾನು ಜೀವಿತ ಇರುವುದು ಸರಿಯಲ್ಲ ಅಂತ. ಆಗ ದುರ್ಯೋಧನ ಇತ್ಯಾದಿ ಎಲ್ಲರೂ ಬಂದಿದ್ದಾರೆ. ದುರ್ಯೋಧನನಿಗೆ ಮನಸ್ಸಿನ ಸ್ಥಿತಿ ಬಹಳ ವಿಚಿತ್ರವಾಗಿದೆ. ನನ್ನಿಂದಾಗಿ ಈ ಪಿತಾಮಹ ಹೋದ್ನಲ್ಲ ಅಂತ ತಿಳ್ಕೊಂಡಂತೇಳಿ ಹಾಗೆ ಭಾವನೆ ಇತ್ತು. ಈ ಮುದುಕ ಹೋದ್ನಲ್ಲ, ನನಗೇನು ನ್ಯಾಯ ಮಾಡಲಿಲ್ಲ ಅಂತ ತಿಳ್ಕೊಂಡಂತ ಅನ್ನುವ ಕುತಂತ್ರದಿಂದ ಏನು ಆ ಕಾಲದಲ್ಲಿ ಬಂದಿದ್ದ. ಭೀಷ್ಮಾಚಾರ್ಯ ಮೂರ್ಛಿತರಾಗಿದ್ದಾರೆ. ಎಚ್ಚರವಾದ ಕ್ಷಣಕ್ಕೇನೆ ಎರಡು ಹಂಸ ಪಕ್ಷಿಗಳು ಓಡಿ ಬಂದು ಇವ್ರ ಹತ್ರ ಬಂದು ಕಿಮೆ ಹತ್ರ ಬಂದು ಹೋಗಿವೆ. ಗಂಗಾದೇವಿ ಕಳಿಸಿಕೊಟ್ಟಿದ್ದು, ಮಹಾನುಭಾವ ನೀನು ದಕ್ಷಿಣದಲ್ಲಿ ಪ್ರಾಣ ಬಿಡಬೇಕೆ ಅಂತ ತಿಳ್ಕೊಂಡಂತ ಹೇಳಿದಂತೆ ಕೇಳಿಸಿದೆ. ಇಲ್ಲ ಇಲ್ಲ, ಪ್ರಾಣ ಧಾರಣೆ ಮಾಡ್ತೇನೆ, ಉತ್ತರಾಯಣ ಬಂದ ಮೇಲೆ ನಾನು ಬಿಡ್ತೇನೆ ಪ್ರಾಣ. ಇನ್ನು 53 ದಿನಗಳ ನಂತರ ಪ್ರಾಣ ಬಿಡ್ತೇನೆ ಅಂತ ತಿಳ್ಕೊಂಡಂತೇಳಿ ನಿಶ್ಚಯ ಮಾಡಿದ್ದ. ಭೀಷ್ಮಾಚಾರ್ಯ ವಿಚಾರ ಮಾಡ್ತಾ ಇದ್ದಾರೆ, ನನ್ನ ಅವಸ್ಥೆ ಹೀಗೆ ಕಾಯ್ತು. ಕಣ್ಣೆದುರಿಗೆ ದ್ರೌಪದಿಯ ಆ ವಸ್ತ್ರಾಹರಣದ ಸಂದರ್ಭ ನೆನಪಿಗೆ ಬಂತು. ದ್ರೌಪದಿ ನನ್ನ ಎದುರು ನಿಂತುಕೊಂಡು ಕೇಳ್ತಾ ಇದ್ದಾಳೆ, ತಾತ ಇವರು ನನ್ನನ್ನು ದಾಸಿ ಅಂತ ಕರೆದುಕೊಂಡು ಬಂದಿದ್ದಾರೆ, ಇದು ಎಷ್ಟು ನ್ಯಾಯ? ಮೊದಲನೇದ್ದು ದ್ಯೂತದ ಆಟ, ಇದು ಸ್ವೀಕಾರ್ಯವೇ? ವ್ಯಾಲಿಡ್ ಇದೆಯಾ? ಇದಕ್ಕೆ ಬೆಲೆ ಇದೆಯಾ? ಎರಡನೇದ್ದು, ತಾನು ಸೋತ ಮೇಲೆ ಯುಧಿಷ್ಠಿರ ನನ್ನನ್ನು ಪಣಕ್ಕೆ ಇಟ್ಟಿದ್ದಾನೆ,
ಸೋತ ಮೇಲೆ ಮುಗೀತಲ್ಲ, ಅವನು ದಾಸನಾದ, ನಾನು ಸ್ವತಂತ್ರಳಿದ್ನಲ್ಲ, ನನ್ನನ್ನು ಇಡ್ಲಿಕ್ಕೆ ಅವಳಿಗೇನು ಅಧಿಕಾರ ಇದೆ, ಅವನಿಗೇನು ಅಧಿಕಾರ ಇದೆ? ಇವರು ದಾಸಿ ಅಂತ ಕರ್ತ್ಕೊಂಡು ಬಂದಿದ್ದಾರೆ. ನನ್ನ ಗಂಡಂದ್ರು ಜೀವಿತ ಇದ್ದಾಗ ನಾನು ಹೇಗೆ ದಾಸಿ ಆಗ್ತೇನೆ ಅಂತ ದ್ರೌಪದಿ ಕೇಳ್ತಾ ಇರುವಾಗ, ಏ ದ್ರೌಪದಿ, ಗಂಡ ಸೋತಿರಲಿ ಗೆದ್ದಿರಲಿ, ಅಶ್ವಾಮ್ಯ ಶಕ್ತ ಪಣಿತು ಪರಸ್ವಂ ಸ್ತ್ರೀಯಾಶ್ಚ ಭರ್ತು ವಶತಾಂ ಸಮೀಕ್ಷ್ಯ. ಹೌದು, ಆದರೆ ಎಷ್ಟಾದರೂ ಏನೇ ಇದ್ರು ಗಂಡ ಗೆಲ್ಲಲಿ ಸೋಲಲಿ, ಹೆಂಡತಿ ಅವನ ಅಧೀನಳು. ಅವನು ಆ ರೀತಿಯಾಗಿರ್ತಕ್ಕಂಥ ತನ್ನ ಅಧೀನಳಾಗಿರ್ತಕ್ಕಂಥ ಹೆಂಡತಿಗೆ ಏನ್ ಬೇಕಾದ್ ಮಾಡಬಹುದು ಅಂತ ಹುಚ್ಚಿನಿಂದ ಹುಚ್ಚು ಉತ್ತರವನ್ನು ನಾನು ಕೊಟ್ಟನಲ್ಲ. ನನ್ನ ಆ ಉತ್ತರ ಆ ದುರ್ಯೋಧನ ಕರ್ಣರಿಗೆ ಇನ್ನೂ ಸಹಾಯಕವಾಯಿತು, ಅವರಿಗೆ ಪ್ರೋತ್ಸಾಹವಾಯಿತು. ಹೌದು, ದಾಸಿ ದಾಸಿ ಅಂತ ತಿಳ್ಕೊಂಡಂತೇಳಿ ಅವಳ ಮಾನವನ್ನು ಕಳೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಮಾನಿನಿ ಎಷ್ಟು ದುಃಖ ಪಟ್ಟಿರಬೇಕು. ಮನೆಯ ಹಿರಿಯನಾಗಿ, ತಾತನಾಗಿ, ಶಾಸ್ತ್ರಜ್ಞನಾಗಿ, ಸಾಮರ್ಥ್ಯವುಳ್ಳ ಮಹಾ ಸಾಮರ್ಥ್ಯವುಳ್ಳವನಾಗಿ, ಅಂದು ಆ ಯಾವುದೋ ಒಂದು ದುರ್ಯೋಧನನ ಮೇಲಿರತಕ್ಕಂಥ ಅಥವಾ ಅವನ ಅನ್ನುಂಡದ ಮೋಹದಿಂದ ನಾನು ಉತ್ತರವನ್ನು, ವಿಶಿಷ್ಟವಾದ ಉತ್ತರವನ್ನು ಕೊಟ್ಟೆ, ನಿರ್ಣಾಯಕ ಉತ್ತರ ಕೊಟ್ಟು ದುರ್ಯೋಧನನ್ನು ತಡಿಲಿಲ್ಲಲ್ಲ. ಇವತ್ತು ಈ ವೇದನೆ ಪ್ರತಿ ತನ್ನ ರಕ್ತ ಬಳಬಳ ಅಂತ ಹರಿತಾ ಇದೆ, ಮೈಯೆಲ್ಲ ಸುಡ್ತಾ ಇದೆ, ವೇದನೆ ಆಗ್ತಾ ಇದೆ. ಒಂದು ಸ್ವಲ್ಪ ಗಾಳಿ ಬಿಟ್ಟರೂ ವೇದನಿಸ್ತೇನೆ. ಇದಕ್ಕಿಂತಲೂ ವೇದನೆಯನ್ನ ಹೆಚ್ಚು ದ್ರೌಪದಿ ಅನುಭವಿಸಿರ್ಬೋದಲ್ಲ. ತನ್ನನ್ನ ಎಲ್ಲರ ಎದುರಿಗೆ ನಿರ್ವಸ್ತ್ರಳನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ನಡೆದಿದ್ದಾರೆ. ಆ ಹೆಣ್ಣು ಮಗಳಿಗೆ ಎಷ್ಟು ತ್ರಾಸಾಗಿರಬೇಕು. ಈ ಕಡೆಯಲ್ಲಿ ಭೀಷ್ಮ ಬಿದ್ದದ್ದನ್ನ ಕಂಡು ಭೀಮಸೇನ ತನ್ನ ಸೈನಿಕರಿಗೆ ವಿಶೇಷವಾಗಿರ್ತಕ್ಕಂಥ ವಿಜಯದ ರಣಭೇರಿಯನ್ನು ಹೊಡಿಸಿ ಅಂತೇಳಿ ಹರಿಸಿದ್ದಾನೆ. ಅವರು ಆ ಕಡೆಗೆ ವಿಜಯದ ರಣಬೇರೆಯನ್ನು ಹೊರತಾ ಇದ್ದಾರೆ. ಅಲ್ಲಿದ್ದ ಎಲ್ಲ ಭೀಷ್ಮಾಚಾರ್ಯ ಮೇಲೆ ಆಧಾರ ಇರತಕ್ಕಂಥ ಉಳಿದವರು ಅರ್ಜುನ, ನಕುಲ, ಸಹದೇವ ಅವರೆಲ್ಲರೂ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಅರ್ಜುನ ಅಂತಾನೆ, ನನ್ನ ಬಾಣದಿಂದಲೇ ತಾತ ಬಿದ್ದ, ಇದು ಕೃಷ್ಣನ ಆಜ್ಞೆ, ನಿರ್ವಹಿಸಿದ್ದೇನೆ ನಾನು. ಉಳಿದವರೆಲ್ಲರೂ ಎಂಥ ವಿಚಿತ್ರ, ಎಂಥ ಮಹಾನುಭಾವ ಯುದ್ಧದಲ್ಲಿ ಹೋದ. ಯುದ್ಧ ಎಷ್ಟು ಕ್ರೂರವಾಗಿರ್ತದೆ, ಎಂತೆಂಥವರ ಪ್ರಾಣವನ್ನು ತೆಗೆದುಕೊಳ್ತದೆ ಅಂತ ತಿಳ್ಕೊಂಡಿದ್ದ. ಧೃತರಾಷ್ಟ್ರ, ಈ ಸಮಯದಲ್ಲಿ ನಾನು ರಣರಂಗದಲ್ಲಿದ್ನೋ, ಕಣ್ಣಾರೆ ಕಂಡಿದ್ದೇನೆ ಆ ಭೀಷ್ಮಾಚಾರ್ಯರ ರೀತಿ. ಆ ಕಾಲದಲ್ಲಿ ಭೀಷ್ಮಾಚಾರ್ಯರು ಕ್ಷೀಣ ಸ್ವರದಲ್ಲಿ ಹೇಳ್ತಾರೆ, ನನ್ನ ತಲೆ ಜೋತು ಬಿದ್ದಿದೆ, ಇದಕ್ಕೆ ಏನಾದ್ರೂ ಒಂದು ಆಧಾರ ಕೊಡಿ. ಶರೀರ ಇದೆ, ತಲೆ ಕೆಳಗೆ ಬಿದ್ದಿದೆ, ಆಧಾರ ಇಲ್ಲದೆ ಭಯಂಕರ ನೋವಾಗ್ತಾ ಇದೆ, ಅತ್ಯಂತ ಪೀಡೆ ಆಗ್ತಾ ಇದೆ, ಕಣ್ಣಲ್ಲಿ ರಕ್ತ ಹರಿತಾ ಇದೆ. ದುರ್ಯೋಧನ ದಿಂಬು ತರುವುದಕ್ಕೋಸ್ಕರ ಹೋಗಿದ್ದಾನೆ, ಮೆತ್ತಗಿನ ದಿಂಬನ್ನ ತರಿಸಿದ್ದಾನೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಇಲ್ಲ, ಇದು ವೀರನಾಗಿರ್ತಕ್ಕಂಥವನು ತನ್ನ ಮರಣಶೈಲಿಯಲ್ಲಿದ್ದಾಗ ಈ ರೀತಿಯಾಗಿರ್ತಕ್ಕಂಥ ಹಾಸಿಗೆ ದಿಂಬನ್ನು ಉಪಯೋಗಿಸೋದಿಲ್ಲ. ಅರ್ಜುನ, ನನಗೆ ದಿಂಬನ್ನು ಕೊಡ್ತೀಯ ನೀನು?
ಭೀಷ್ಮಾಚಾರ್ಯರ ಮಾತು ಅರ್ಥವಾಗಿದೆ. ಸರಿಯಾಗಿ ಅವರ ತಲೆ ಕೆಳಗೆ ಒಂದು ಬಾಣನ್ನು ಬಿಡ್ತಾನೆ ಅರ್ಜುನ. ಅದು ನೆಲಕ್ಕೆ ಹೋಗಿ ಮತ್ತೆ ಮೇಲೆ ಬರ್ತದೆ. ಅರ್ಜುನನ ಕೈ ಕೆಳ ಬಂದು ತಲೆಗೆ ಆಸರೆ ಕೊಟ್ಟು ತಲೆಯನ್ನು ಸಾವಕಾಶವಾಗಿ ಮೇಲೆ ಹಾಕ್ತಾನೆ. ಮತ್ತೆ ಇನ್ನೆರಡು ಬಾಣಗಳನ್ನು ಕೊಡ್ತಾನೆ. ತಲೆಗೆ ಎರಡು ಕಡೆಯಲ್ಲಿ ಆಧಾರವಾಗ್ತದೆ. ಮುಖ ಶರೀರಕ್ಕಿಂತ ಸ್ವಲ್ಪ ಮೇಲೆ ಬರ್ತದೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡಿದ್ಯಾ ದುರ್ಯೋಧನ ಅರ್ಜುನನ ಕೈಚಳಕವನ್ನ? ವೀರೋಚಿತವಾಗಿರ್ತಕ್ಕಂಥ ದಿಂಬನ್ನು ನೀನು ನನಗೆ ಕೊಟ್ಟಿದ್ದೆ. ಇಂಥ ಸಾಮರ್ಥ್ಯ ಬೇರೆ ಯಾರಿಗಿದೆ? ಆದರೆ ಇವರ ಹೊಗಳಿಕೆ ಅರ್ಜುನನಿಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಕಾಲನ್ನು ಗಟ್ಟಿಯಾಗಿ ಮೊಳಕಾಲೂರಿ ಕಾಲನ್ನು ಗಟ್ಟಿಯಾಗಿಡೋದು, ಒಂದೇ ಸಮನೆ ಅಳ್ತಾ ಇದ್ದಾನೆ, ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಈಗಡೆಗೆ ದುರ್ಯೋಧನಾದಿ ಪಕ್ಷದವರು ಕೂಡ ಭೀಷ್ಮನನ್ನು ಕಳೆದುಕೊಂಡೆವು, ಇನ್ನೆಲ್ಲಿ ನಮಗೆ ಜಯ ಅಂತ ತಿಳ್ಕೊಂಡಂತ ಹೇಳಿ ಈ ಮುದುಕನ ಪ್ರಾಣ ಹೋಗೋರಿಗೆ ಇಲ್ಲೇ ನಿಂತರಾಯ್ತು ಅಂತಿಕೊಂಡು ನಿಂತ್ಕೊಂಡು ದುಃಖ ಪಡ್ತಾ ಇದ್ದಾರೆ. ಆಗ ಭೀಷ್ಮರು ಹೇಳ್ತಾರೆ, ಇನ್ನು 53 ದಿನ ನಾನು ಪ್ರಾಣ ಬಿಡೋದಿಲ್ಲ, ನೀವು ನಿಶ್ಚಿಂತರಾಗಿ ಹೋಗಿ ನಿಮ್ಮ ನಾಳಿನ ಯುದ್ಧ ತಯಾರಿ ಮಾಡ್ಕೊಂಡು ಹೋಗಿ. ಇನ್ನು 53 ದಿನಗಳ ನಂತರ ಯೋಗದಿಂದ ನಾನು ಪ್ರಾಣ ಬಿಡ್ತೇನೆ. ದುರ್ಯೋಧನ, ಅರ್ಜುನ, ನನ್ನ ಶರೀರದ ರಕ್ತ ಹೆಪ್ಪುಗಟ್ಟಬಹುದು, ಇರುವೆಗಳು ಇತ್ಯಾದಿಗಳಾಗ್ಬೋದು, ಅಥವಾ ದುಷ್ಟ ಪ್ರಾಣಿಗಳು ಬಂದು ನನ್ನ ಶರೀರ ತಿನ್ಬಹುದು. ಯಾಕೆ ನಾನು ಎಲ್ಲ ರೀತಿಯಿಂದಲೂ ಕೂಡ ಈಗ ಅಪಂಗ. ಅದಕ್ಕೆ ನನ್ನ ಸುತ್ತಲೂ ಒಂದು ಕಂದಕ ಮಾಡಿ ಅಂತಿಕೊಂಡಂತೆ ಅಂದ ಹೇಳಿದಾಗ ಆಗ ದುರ್ಯೋಧನ, ಕಂದಕ ತೆಗೆಯೋರನ್ನು ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡಂತ ಹೇಳಿದ. ಅರ್ಜುನ ಹೇಳ್ದ, ನಿಲ್ಲು ದುರ್ಯೋಧನ ಅಂತ ತಿಳ್ಕೊಂಡಂತೇಳಿ ತನ್ನ ಬಾಣಗಳಿಂದಲೇ ಭೀಷ್ಮನ ದೇಹ, ಆನಂತರ 1 ಫೂಟು ಅಗಲವಾದಂಥ ಸುತ್ತಲೂ ಕಂದಕ ವರ್ಣಾಸ್ತ್ರದಿಂದ ನೀರನ್ನು ತುಂಬಿಟ್ಬಿಟ್ಟಿದ್ದ. ಯಾವ ಪ್ರಾಣಿಯು ಒಳಗೆ ಬರುವಂತಿಲ್ಲ, ಕ್ರಿಮಿಕೀಟಗಳು ಒಳಗೆ ಬರುವಂತಿಲ್ಲ, ಇರುವೆಗಳು ಬರುವಂತಿಲ್ಲ. ಆ ವ್ಯವಸ್ಥೆಯನ್ನು ತಾನು ಆ ಕಾಲದಲ್ಲಿ ಅವನು ಮಾಡಿದ್ದಾನೆ. ಭೀಷ್ಮ ಹೇಳ್ತಾನೆ, ಇನ್ನಾದರೂ ಯುದ್ಧ ನಿಲ್ಲಿಸಿ, ನನ್ನನ್ನು ಬಲಿ ತೆಗೆದುಕೊಂಡಾಯ್ತಲ್ಲ, ಆಯ್ತು, ಈ ಯುದ್ಧಕ್ಕೆ ಇದೇ ಕೊನೆ ಬಲಿಯಾಗಲಿ. ನೀವು ಪ್ರೀತಿಯಿಂದ ಇರುವುದಕ್ಕೋಸ್ಕರ ಪ್ರಯತ್ನಿಸಿ. ನಾನು ಸೂರ್ಯನ ಉಪಾಸನೆಯನ್ನು ಮಾಡ್ತಾ ಇದೇ ಸರ್ಪಂಜರದ ಮೇಲೆ ನಾನು ಮಲ್ಕೊಂಡಿರ್ತೇನೆ. ನಾನು ಯೋಗ ಸಾಧನೆಯಲ್ಲಿರೋದ್ರಿಂದ ನನಗೆ ಆಹಾರ ಬೇಕಾಗಿಲ್ಲ, ನನಗೋಸ್ಕರ ಏನು ಆಹಾರವನ್ನು ಕಳಿಸುವ ಕಾರಣವಿಲ್ಲ ಅಂತಿಕೊಂಡ. ದುರ್ಯೋಧನ ಮುಂದೆ ಬಂದು ಹೇಳ್ತಾನೆ, ಅಜ್ಜ, ನನ್ನ ವಿಶಿಷ್ಟವಾದ ವೈದ್ಯರು ಬಂದಿದ್ದಾರೆ, ಸಾವಕಾಶವಾಗಿ ನಿಮ್ಮ ಬಾಣಗಳನ್ನೆಲ್ಲ ತೆಗಿತಾರೆ, ಗಾಯಕ್ಕೆ ಒಳ್ಳೆ ಔಷಧಿ ಹಚ್ಚಿ ನೀವು ಎದ್ದು ಕೊಡುವಂತೆ ಮಾಡ್ತಾರೆ. ಅದಕ್ಕೋಸ್ಕರ ದುಃಖ ಪಡಬೇಡ, ವೈದ್ಯರು ಬಂದಿದ್ದಾರೆ ಅಂತಿಕೊಂಡು ತಂದಾಗ ಆ ಕಾಲದಲ್ಲಿ, ಇಲ್ಲ ದುರ್ಯೋಧನ, ನಾನು ಪ್ರಾಣ ಬಿಡುವುದನ್ನು ನಿಶ್ಚಯ ಮಾಡಿದ್ದೇನೆ, ನಿಮ್ಮ ಯಾವ ವೈದ್ಯರೂ ಬೇಕಾಗಿಲ್ಲ, ಇದು ನನ್ನ ತಪಸ್ಸು. ಈ ತಪಸ್ಸಿನ ಸಂದರ್ಭದಲ್ಲಿ ನಾನು ಈ ಚರಪಂಜರದ ಮೇಲೆ ಮಲ್ಕೊಳ್ತೇನೆ. ಇದು ನನ್ನ ಪ್ರಾರಬ್ಧ, ನಾನು ಅನುಭವಿಸಲೇಬೇಕಾಗಿರ್ತಕ್ಕಂಥ ದುಃಖ. ಹೀಗೆ ಹೇಳ್ತಾ ಇರುವಾಗ ಭೀಷ್ಮಾಚಾರ್ಯ ಎದುರಿಗೆ ತಾವು ವಸುಗಳಲ್ಲಿ 8ನೇ ವಸು ಆಗಿರ್ತಕ್ಕಂಥ ದ್ಯುನಾಮಕ ವಸು
ಹೆಂಡತಿಯಾಗಿರ್ತಕ್ಕಂಥ ವರಾಂಗಿಯ ಮಾತನ್ನ ಕೇಳಿ ಕಾಮಧೇನುವನ್ನು ಅಪಹರಣ ಮಾಡೋದಕ್ಕೋಸ್ಕರ ವಸಿಷ್ಠರ ಆಶ್ರಮಕ್ಕೆ ಬಂದದ್ದು. ಆಗ ವಸಿಷ್ಠರು 8 ಜನರು ಮನುಷ್ಯರಾಗಿರಿ ಅಂತೇಳಿ ಶಾಪ ಕೊಟ್ಟ ಆ ಸಂದರ್ಭ ಕಣ್ಣೆದುರಿಗೆ ಬಂದಿದೆ. ಆಗ ನನ್ನ ಅಣ್ಣಂದಿರು, ನಾವು ಇವನು ಸಹಾಯಕರಾಗಿ ಬಂದಿದ್ದೀವು, ಇದೆಲ್ಲ ನಮ್ದು ಯಾವ ಪಾತ್ರ ಇಲ್ಲ ಅಂತಂದಾಗ, ನೀವು ಹುಟ್ಟಿದ ಕ್ಷಣಕ್ಕೆ ನಿಮ್ಮ ತಾಯಿ ನಿಮ್ಮನ್ನು ಕೊಂದ್ಬಿಡ್ಲಿ, ನೀವು ಮತ್ತೆ ಮೂಲ ರೂಪಕ್ಕೆ ಬಂದ್ಬಿಡ್ರಿ, ನಿಮ್ಮ ಎಲ್ಲ 8 ಜನರ ಗರ್ಭವಾಸದ ದುಃಖವನ್ನು, 8 ಜನರ ಮರಣದ ದುಃಖವನ್ನು ಈ ದ್ಯುನಾಮಕ ವಸು ಅನುಭವಿಸಲಿ ಅಂತ ವಸಿಷ್ಠರ ಅಂತರ್ಗತನಾದಂಥ ಆ ಬ್ರಹ್ಮದೇವರು ಶಾಪ ಕೊಟ್ಟದ್ದು ನೆನಪಿಗೆ ಬಂದಿದೆ. ವೇದನೆ ಆಗ್ತಾ ಇದೆ. ಇದು ಶಾಪ ಫಲ, ಅನುಭವಿಸ್ಬೇಕು. ಅನುಭವಿಸಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ. ನಿನ್ನ ವೈದ್ಯರನ್ನು ವಾಪಸ್ ಕಳಿಸ್ಬಿಡು ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಏ ಬಿರೇವ ಶರೈಶ್ಚಾಹಂ ದಗ್ಧಭ್ಯೋಸ್ಮಿ ನರಾಧಿಪ. 53 ದಿನಗಳ ನಂತರ ನಾನು ಪ್ರಾಣ ಬಿಟ್ಟ ಮೇಲೆ ಈ ಶರಗಳ ಜೊತೆಗೇನೆ ಇಲ್ಲೇ ಚಿತೆಯನ್ನು ಮಾಡಿ ನನಗೆ ಬೆಂಕಿ ಹಚ್ಚಿಬಿಡಿ. ನನ್ನ ಪಾಪದ ಪ್ರಾಯಶ್ಚಿತ್ತ ನಾನು ಅನುಭವಿಸ್ತಾ ಇದ್ದೆ ಅಂತ ನನ್ನ ಮನಸ್ಸನ್ನು ಅನ್ಕೊಳ್ತಾ ಇದ್ದೆ. ಹೋಗಿ ಹೋಗಿ ಅಂತಿಕೊಂಡು ತಂದಾಕ್ಷಣಕ್ಕೇನೆ ಎಲ್ಲರೂ ಭಾರವಾದ ಮನಸ್ಸಿನಿಂದ ಹೊರಟಿದ್ದಾರೆ. ದುರ್ಯೋಧನ ಒಂದು 4 ಜನರನ್ನ ಪಂಜು ಕೈಯಲ್ಲಿ ಹಿಡಿದುಕೊಂಡು ಹಗಲು ರಾತ್ರಿ ಇವರ ಶರೀರವನ್ನು ಸಂರಕ್ಷಣೆ ಮಾಡಿ ಅಂತಿಕೊಂಡು ಅಂತ ಹೇಳಿ ದುರ್ಯೋಧನ ಕೂಡ ಹೊರಟು ಬಿಟ್ಟಿದ್ದ. ಈ ಕಡೆಯಲ್ಲಿ ಅರ್ಜುನ ನೋಡ್ತಾನೆ, ಕೃಷ್ಣ ಎಲ್ಲೂ ಕಾಣ್ತಾ ಇಲ್ಲ, ಭೀಮ ಎಲ್ಲೂ ಕಾಣ್ತಾ ಇಲ್ಲ. ಭೀಮ ನಾಳಿನ ತಯಾರಿಗೆ ಹೊರಟೋಗಿದ್ರೆ ಕೃಷ್ಣ, ಅರ್ಜುನ ಬಂದು ನೋಡ್ತಾನೆ, ಕೃಷ್ಣ ಸಣ್ಣ ಸಣ್ಣಾಗಿ 1 ಇಂಚಿನ ಬಾಣಗಳು, 6 ಇಂಚಿನ ಬಾಣಗಳು, ಆ ಎಲ್ಲ ಕುದುರೆಯ ಶರೀರದೆಲ್ಲ ಪ್ರತಿಯೊಂದು ಕಿತ್ತಿ ತೆಗೆದು ಆ ಕುದುರೆಗಳಿಗೆ ಔಷಧಿ ಹಚ್ಚಿ ಆ ಗಾಯಕ್ಕೆ ಲೇಪನ ಮಾಡಿ ಅವುಗಳ ಸೇವೆಯನ್ನು ಮಾಡ್ತಾ ಇರುವುದನ್ನು ಅರ್ಜುನ ಕಂಡಿದ್ದಾನೆ. ಅರ್ಜುನ ಹೇಳ್ತಾನೆ, ಕೃಷ್ಣ ಇಲ್ಲಾಕೆ ಬಂದೇನೆ, ನಾನು ಯಾವಾಗ ಬೇಕಾಗಿ ಹೋಗ್ತೇನೆ, ನಾನು ಹೋಗುವ ವೇಳೆ ಬೇರೆ ಇದೆ. ಇಲ್ಲಿ ಮುಖ್ಯವಾಗಿ ಕುದುರೆಗಳು ನಾಳಿನ ಯುದ್ಧಕ್ಕೆ ತಯಾರಾಗಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಧರ್ಮ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ ಯುದ್ಧದ ಒಂದು ಪರ್ವ ಮುಗೀತಲ್ಲ, ದೊಡ್ಡ ಆಸರೆ ಮುಗೀತು. ಅಯ್ಯೋ, ಈ ಯುದ್ಧದಿಂದ ಎಷ್ಟು ಜನರನ್ನು ಬಲಿ ಕೊಡಬೇಕೋ ಏನೋ ಯಾರಿಗೂ ಗೊತ್ತು. ಇಚ್ಛಾಮರಣಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಈ ಯುದ್ಧ ಬಲಿ ತೆಗೆದುಕೊಳ್ತದೆ ಅಂತ ಅನ್ನೋದು ಆಶ್ಚರ್ಯ. ಈ ಮುದುಕನಿಂದ, ಈ ಪಿತಾಮಹನಿಂದ ಅವನ ಮರಣ ನಮಗೆ ನಾವೇ ಕಾರಣರಾಗಿದ್ದೇವೆ. ಯಾಕೆ ಇಂಥ ಹಿಂಸೆಯಿಂದ ನಾವು ರಾಜ್ಯ ಪಡೆಯಬೇಕು ಅಂದಾಗ ಕೃಷ್ಣ ಹೇಳ್ತಾನೆ, ಯಾಕೆ? ಶತ್ರು ಪಕ್ಷದಲ್ಲಿದ್ದಾನೆ, ಅವನು ಸಾಯೋದು ನಿಶ್ಚಿತ, ಸಾಯಲೇಬೇಕಲ್ಲ. ಅವನೆಲ್ಲಿದ್ರೆ ಏನಾಯ್ತು? ನಿನ್ನಲ್ಲಿ ಸಾಮರ್ಥ್ಯ ಇಲ್ಲೇನು? ನಿನ್ನ ತಪಸ್ ಸಾಮರ್ಥ್ಯ ಇಲ್ಲೇನು? ನೀನು ದೃಷ್ಟಿ ಕಣ್ಣಿಂದ ಕೆಂಪಗಾಗಿ ನೋಡಿದ್ರೆ ಅವನು ಎಂದೋ ಭೀಷ್ಮನು ಕೂಡ ಸುಟ್ಟು ಹೋಗ್ತಿದ್ದ. ಯಮಧರ್ಮರಾಜ,
ಇದೆಲ್ಲ ನಿಯತಿಯಪ್ಪ. ನಿಯತಿಯಂತೆ ಯುದ್ಧದ ಕ್ರಮ ನಡೆದಿದೆ ಅಂದಾಗ ಆ ಕಾಲದಲ್ಲಿ ಎಲ್ಲ ಕೃಷ್ಣ, ಎಲ್ಲ ನಿನ್ನ ಅನುಗ್ರಹ, ನಿನ್ನ ರಣನೀತಿ, ನಿನ್ನ ಯುದ್ಧ ನೀತಿ. ಭೀಷ್ಮ ಹೋಗದೆ ಪಾಂಡವರು ಗೆಲ್ಲೋದಿಲ್ಲ ಅಂತಿಕೊಂಡಂತನ್ನುವ ನಿನ್ನ ನಿರ್ಧಾರ. ಧರ್ಮರಾಜ, ಹೊಗಳಿಕೆ ನಿಲ್ಲಿಸ್ಬಿಡು. ನಾಳಿನ ದಿವಸ ಈಗ ಕೌರವರು ಗಾಯಗೊಂಡ ಸಿಂಹ ಆಗಿದ್ದಾರೆ, ಬಹಳ ಭೀಕರಾಗ್ತಾರೆ. ಆದ್ದರಿಂದ ಯುದ್ಧಕ್ಕೆ ತಯಾರು ಮಾಡು. ಹೋಗು, ಉಳಿದ ಆಮೇಲೆ ಮಾತಾಡೋಣ. ಅರ್ಜುನ ಅದೇ ರೀತಿಯಾಗಿ ಯುದ್ಧದ ತಯಾರಿಗೆ ಹೊರಟಿದ್ದಾನೆ. ಈ ಕಡೆಯಲ್ಲಿ ಮತ್ತೆ ಕೌರವರು ಭೀಷ್ಮಾಚಾರ್ಯ ಹತ್ರ ಬಂದಿದ್ದಾರೆ. ಏನ್ ಮಾಡ್ಬೇಕು ಭೀಷ್ಮ ಹೇಳಿ. ಅರ್ಜುನನು ಕೂಡ ಬಂದಿದ್ದಾನೆ. ಶಿಬಿರದಲ್ಲಿ ಇರ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಏನ್ ತಾತ, ಏನ್ ಬೇಕು? ಅಲ್ಲಿ ಎಲ್ಲರೂ ಏನ್ ಬೇಕು ಅಂತ ಕೇಳ್ತಾ ಇದ್ದಿರಲ್ಲ. ರಕ್ತ ಹೊಳೆದು ಬಾಯಾರಿಕೆಯಾಗಿದೆ, ಗಂಟ್ಲ ಒಣಗೋಗಿದೆ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬಾರ್ದೆ? ದುರ್ಯೋಧನ ಸೇವಕರಿಗೆ ಹೋಗಿ ಒಳ್ಳೆ ಪಾನೀಯನ್ನು ತೆಗೆದುಕೊಂಡು ಬನ್ನಿ. ಭೀಷ್ಮಾಚಾರ್ಯರು ಅರ್ಜುನ್ ಕಡೆ ನೋಡ್ತಾರೆ. ಆ ಅಪವಿತ್ರವಾದ ನೀರು ಬೇಡ. ಅರ್ಜುನನಿಗೆ ಅರ್ಥವಾಯಿತು. ಅವರ ತಲೆ ಹತ್ತಿರವೇ ವಾರಣಾಸ್ತ್ರವನ್ನ, ಒಂದು ಬಾಣವನ್ನು ಬಿಟ್ಟರೆ ಒಂದು ನೀರಿನ ಕಾರಂಜಿ ಬುಗ್ಗೆ ಸರಿಯಾಗಿ ಒಂದು ಬಾಯಲ್ಲಿ ಬೀಳುವಂತೆ ಆಯ್ತು. ಅಜ್ಜ, ಮುಖ ಈ ಕಡೆ ಮಾಡು, ಕುಡಿ. ಅದು ಸುರಿತಾ ಇರ್ತದೆ ನೀರು. ಯಾವಾಗ ಬೇಕಾದಾಗ ನಿನ್ನ ಬಾಯಾರಿಕೆಯನ್ನು ದೂರ ಮಾಡಿಕೊ. ಭೀಷ್ಮನಿಗೆ ಅನಿಸ್ತು, ಭೂಮಿಯಿಂದ ತನ್ನ ತಾಯಿಯಾದ ಗಂಗೆಯೇ ಭೂಮಿಯನ್ನು ಒಡೆದು ಸೀಳಿ ಬಂದಿದ್ದಾಳೆ. ಮಗು, ಇದೋ ನಾನು ಬಂದಿದ್ದೇನೆ, ಕುಡಿನ, ನಿನ್ನನ್ನು ಶಾಂತರನ್ನಾಗಿ ಮಾಡಿಕೊಳ್ಳು ಅಂತ ಇದ್ದಾಳೆ ಏನೋ ಅಂತೇಳಿ. ಆದರೆ ಏನ್ ಮಾಡ್ಬೇಕು, ನನ್ನ ಪ್ರಾರಬ್ಧ ಶಾಪ ಇದೆ ಅಲ್ಲ. ಈ 53 ದಿನ ಶರಪಂಜರದ ಮೇಲೆ 8 ಜನರದ ಗರ್ಭವಾಸ ದುಃಖ, ಮರಣದ ದುಃಖ ಅನುಭವಿಸ್ಬೇಕಾಗಿದೆ ಅಲ್ಲ. ಅನುಭವಿಸ್ತೇನೆ, ಇದೇ ತಪಸ್ಸು ಅಂತ ಹೇಳಿ ನಾನು ತಿಳಿದುಕೊಳ್ತೇನೆ. ಆದ್ದರಿಂದಾಗಿ ಮತ್ತೆ ದುರ್ಯೋಧನ ಕರೆದು ಹೇಳ್ತಾನೆ, ದುರ್ಯೋಧನ, ಇನ್ನಾದ್ರೂ ಯುದ್ಧ ನಿಲ್ಲಿಸಬಾರ್ದೇನೋ? ನಿನ್ ಗೆಲ್ಲಿಕ್ಕೆ ಸಾಧ್ಯ ಇಲ್ಲೋ? ಎಷ್ಟು ಸಲ ಹೇಳಿದ್ರು ನೀನು ಕೇಳಲಿಲ್ಲ. ಆ ಕೃಷ್ಣ ಅಂತಂದ್ರೆ ಸಾಕ್ಷಾತ್ ನಾರಾಯಣ, ಆ ಅರ್ಜುನ ಅಂತ ತಿಳ್ಕೊಂಡಂತಂದ್ರೆ ಸಾಕ್ಷಾತ್ ನರ, ಇಂದ್ರಾಂಶ ಸಂಭೂತ. ಯಾರು ಇವರನ್ನ ಸೋಲಿಸಲಾರು. ಕರ್ಣನ ಮೇಲೆ ಹುಚ್ಚು ವಿಶ್ವಾಸವನ್ನು ಇಟ್ಟಿದ್ದಿ. ಅರ್ಜುನನಿಗೆ ಎಲ್ಲ ಅಸ್ತ್ರಗಳು ಗೊತ್ತಿವೆ, ನೋಡಿದೆಯಲ್ಲ. ಒಂದು ವಾರಣಾಸ್ತ್ರವನ್ನ ಬಿಟ್ಟು ನನಗೆ ತಂಪಾದ ನೀರು ಸಿಗುವಂತೆ ಮಾಡಿದ. ಅವನಿಗೆ ಪರ್ಜನ್ಯಾಸ್ತ್ರ, ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಸೌಮ್ಯಾಸ್ತ್ರ, ವಾಯವ್ಯಾಸ್ತ್ರ, ವೈಷ್ಣವಾಸ್ತ್ರ, ಇಂದ್ರಾಸ್ತ್ರ, ಪಾಶುಪತಾಸ್ತ್ರ, ಬ್ರಾಹ್ಮಾಸ್ತ್ರ, ಪಾರಮೇಷ್ಟಾಸ್ತ್ರ, ತ್ವಾಷ್ಟ್ರಾಸ್ತ್ರ, ಸಾವಿತ್ರಸ್ತ್ರ, ವೈವಸ್ವತಾಸ್ತ್ರ, ಕೌಬೇರಾದಿ ಸಕಲ ಅಸ್ತ್ರಗಳ ಜ್ಞಾನ ಅರ್ಜುನನಿಗಿದೆ. ದ್ರೋಣರು ಕಲಿಸಿದಕ್ಕಿಂತಲೂ ಹೆಚ್ಚಿನ ಅಸ್ತ್ರವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಅವನನ್ನು ಯಾರು ಗೆಲ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಹುಚ್ಚು ಸಾಹಸ ಮಾಡಬೇಡಿ. ಆಯ್ತಲ್ಲ, ಇಲ್ಲಿವರೆಗೆ ಆದದ್ದಾಯ್ತು. ಇನ್ನಾದರೂ
ದುರ್ಯೋಧನ ಅವ್ರ ರಾಜ್ಯ ಅವ್ರಿಗೆ ಕೊಟ್ಬಿಡು, ಯುದ್ಧ ನಿಲ್ಲಿಸಿ, ಮುಂದಾಗುವ ಹಾನಿಯನ್ನಾದರೂ ನಿಲ್ಲಿಸು ಅಂತಂದಾಗ ಆ ಕಾಲದಲ್ಲಿ ದುರ್ಯೋಧನ ಮನಸ್ಸಿನಲ್ಲಿ ಅಂತಾನೆ, ಯುದ್ಧ ಯಾರು ಬಿಡ್ತಾರೆ ಅಂತ. ಅಷ್ಟರಲ್ಲಿ ಭೀಮ ಅಲ್ಲಿ ಬರ್ತಾನೆ. ಭೀಮ ಅಂತಾನೆ, ಏ ದುರ್ಯೋಧನ, ಈ ತಾತನ ಮಾತನ್ನು ಕೇಳಿ ಯುದ್ಧ ನಿಲ್ಲಿಸಿದರೂ ನನ್ನ ಪ್ರತಿಜ್ಞೆ ನಾನು ಪೂರೈಸಿಕೊಳ್ತೇನೆ. ನಿನ್ನನ್ನು ನಿನ್ನ ತಮ್ಮನನ್ನು ಕೊಂದು ಎದೆಗಂಡಿಗೆ ಹೊಡಿಬೇಕು, ನಿಮ್ಮನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಂದು ನಾನು ಪೂರ ಮಾಡಬೇಕಾಗ್ತದೆ. ನಾನು ಮಾಡೇ ಮಾಡ್ತೇನೆ. ಆಗ ಅರ್ಜುನ ಭೀಮಸೇನನ್ನು ಸಾವರಿಸಿಕೊಂಡು ಬೇರೆ ಕಡೆ ಕರೆದುಕೊಂಡು ಹೋಗಿದ್ದ. ಇದ್ದ ಕರ್ಣನಿಗೆ ಏನನ್ನಿಸ್ತು ಯಾರಿಗೂ ಗೊತ್ತು. ಇವರೆಲ್ಲರೂ ಹೊರಟೋದ್ಮೇಲೆ ಆ ಕಾಳರಾತ್ರಿ ಉಳಿದ ಅನೇಕ ಸಾವಿರಾರು ಹೆಣಗಳು ಬಿದ್ದಿವೆ. ನರಿಗಳು ನಾಯಿಗಳು ತಿಂತಾ ಇವೆ, ಕಚ್ಚಾಡ್ತಾ ಇವೆ, ಕೂಗ್ತಾ ಇವೆ, ಒದರಾಡ್ತಾ ಇವೆ. ಶರಪಂಜರದ ಮೇಲೆ ಮಲೆಕೊಂಡಿರ್ತಕ್ಕಂಥ ಭೀಷ್ಮ ವಿಚಾರ ಮಾಡ್ತಾನೆ. ಮನುಷ್ಯ ಎಷ್ಟೋ ದಡ್ಪಡಿಸ್ತಾನೆ, ಎಷ್ಟು ರೀತಿಯಿಂದ ಅಹಂಕಾರ ಪಡ್ತಾನೆ, ಎಷ್ಟು ರೀತಿಯಿಂದ ಆಶೆ ಮಾಡ್ತಾನೆ. ಒಂದು ದಿವಸ ಇದೇ ರೀತಿಯಾಗಿ ವಸುವಿನ ಅಂಶ ಸಂಭೂತ ನಾನು, ದೇವಲೋಕದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತವನು, ಪರಶುರಾಮರ ಶಿಷ್ಯ. ಇಂದು ಯಾರಿದ್ದಾರೆ? ಸುತ್ತಲೂ ಕೂಗುವ ನಾಯಿ ನರಿಗಳ ಧ್ವನಿ ಮಧ್ಯದಲ್ಲಿ ಮಲ್ಕೊಂಡಿದ್ದೇನೆ. ಯಾವಾಗ ಪರಮಾತ್ಮನ ಕರುಣೆ ತಪ್ಪುತ್ತದೆ? ಇಲ್ಲ ಶರಪಂಜರ, ಇಲ್ಲ ಚಿತೆ, ಅಗ್ನಿ. ಇದೇ ರೀತಿಯಾಗಿ ನನಗೆ ಹೇಗೆ ಮೈ ಸುಡ್ತಾ ಇದೆ, ಎಲ್ಲರೂ ಕೂಡ ಇದೇ ರೀತಿ ದೇಹ ಸುಟ್ಟು ಬುದಿ ಆಗ್ತದೆ. ಇಷ್ಟು ಗೊತ್ತಿದ್ದರೂ ಕೂಡ ಇನ್ನೂ ಬೇಕು, ಅದು ಬೇಕು, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಆ ಸುಖ ಈ ಸುಖ ಅಂತ ತಿಳ್ಕೊಂಡು ಅಂತೇಳಿ ಹುಚ್ಚುತನವನ್ನು ಮಾಡ್ತಾ ಇದ್ದಾರಲ್ಲ ಅಂತ ದುಃಖ ಪಡುವಾಗ, ಈ ಕಡೆಯಲ್ಲಿ ಶಿಬಿರದಲ್ಲಿ 10 ದಿನಗಳಿಂದ ಶಿಬಿರದಲ್ಲಿ ಮಾತ್ರ ಇದ್ದು ಯುದ್ಧಕ್ಕೆ ಬರದೇ ಇರತಕ್ಕಂಥ ಕರ್ಣನಿಗೆ ಸುದ್ದಿ ತಿಳಿಯಿತು, ಭೀಷ್ಮ ಪತಿತನಾದ ಅಂತ ತಿಳ್ಕೊಂಡಂತ. ಅವನಿಗೆ ನಂಬಲಿಕ್ಕಾಗಲಿಲ್ಲ. ಇಚ್ಛಾಮರಣಿ ಅಂತವನು ಕೂಡ ಸಾಯ್ತಾನೆ ಯುದ್ಧದಲ್ಲಿ. ಮನಸ್ಸಿನಲ್ಲಿ ಅಂದ್ಕೊಂಡ, ನನ್ನನ್ನು ಯಾವಾಗಲೂ ಬೈಯೋ ಈ ತಾತ ಯಾವಾಗಲೂ ನನ್ನ ತಿರಸ್ಕರಿಸ್ತಾ ಇದ್ದ, ಬೆಟ್ಟಿಗೆ ಹೋಗ್ಲೂ ಬೇಡ. ಒಳ ಮನಸ್ಸು ಹೇಳಿತು, ಮರಣಾಂತಾನೆ ವೈರಾನಿ, ಸಾಯುವವರೆಗೆ ದ್ವೇಷ ವೈರ, ಆಮೇಲೇನಿಲ್ಲಪ್ಪ, ಹೋಗು ಭೇಟಿಯಾಗು ಅಂತ ತಿಳ್ಕೊಂಡಂತನಿಸ್ತು. ಕರ್ಣ ಬಂದಿದ್ದಾನೆ. ಬಂದು ಆ ಕಾಲದಲ್ಲಿ ತಾತ ಅಂತ ತಿಳ್ಕೊಂಡಂತಿದ್ದಾನೆ. ಯಾರಪ್ಪ? ದುರ್ಯೋಧನ. ಪುನಃ ಪುನಃ ಬಂದು ಏನ್ ಮಾಡ್ತೀಯಪ್ಪ, ಹೋಗಿ ನನ್ನ ಕೆಲಸ ಮಾಡು. ಇಲ್ಲ ತಾತ, ನಾನು ದುರ್ಯೋಧನ ಅಲ್ಲ, ನಾನು ಕರ್ಣ. ಭೀಷ್ಮಾಚಾರ್ಯರಿಗೆ ನಂಬಲಿಕ್ಕಾಗಲಿಲ್ಲ. ಜೀವನದ ಉದ್ದಕ್ಕೂ ನನ್ನನ್ನು ದ್ವೇಷ ಮಾಡಿದ ವ್ಯಕ್ತಿ, ಜೀವನದ ಉದ್ದಕ್ಕೂ ಅಹಂಕಾರದಿಂದ ಗುರು ಹಿರಿಯರನ್ನ ಅಪಮಾನ ಮಾಡಿದ ವ್ಯಕ್ತಿ, ಜೀವನದ ಉದ್ದಕ್ಕೂ ನಾನು ಸಮಾನ ಯಾರಿದ್ದಾರೆ ಅಂತೇಳಿ ಜಂಬ ಕೊಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ, ಅವನು ನನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದಾನೆ. ಹೀಗೆ ಮುಖ ಸ್ವಲ್ಪ ಅಲ್ಗಾಡಿಸಿ ನೋಡ್ತಾರೆ. ಅವ್ರಿಗೇನು ಅನ್ನಿಸ್ತಾ ಯಾರಿಗೂ ಗೊತ್ತು. ಮನಸ್ಸಿನಲ್ಲಿ ಏನೋ ವಿಚಾರ ಚಕ್ರ ತಿರುಗಿತು. ಕರೀತಾರೆ, ಕರ್ಣ ಬಾರಪ್ಪ ನನ್ನ ಹತ್ರ ಕೂತ್ಕೋ, ನನ್ನ ಮುಖದ ಹತ್ರವೇ ಕೂತ್ಕೋ.
ಕರ್ಣ ಒಂದು ರಹಸ್ಯ ಹೇಳ್ತೇನೆ. ನೀನು ಸೂತನಲ್ಲ, ಅಧಿರಥನಲ್ಲ, ಅಧಿರಥ ಮತ್ತು ರಾಧಾನ್ ಮಗ ಅಲ್ಲ, ನೀನು ರಾಧೇಯ ಅಲ್ಲ, ನೀನು ಕೌಂತೆಯ. ನೀನು ಕುಂತಿ ಪುತ್ರಪ್ಪ. ಮನಸ್ಸು ಮಾಡಿದರೆ ಯುದ್ಧ ನಿಲ್ತದೆ. ಮನಸ್ಸು ಮಾಡಿದರೆ ನೀನು ಪಾಂಡವರ ಅಣ್ಣನಾಗಿ ನೀನೇ ರಾಜ್ಯನಾಗಿ ಬಾಳ್ಬಹುದು. ನಾನು ಹೇಳೋದು ಮಾತನ್ನು ಕೇಳು ಅಂತ ತಿಳ್ಕೊಂಡಂತೇಳಿ ಅಂದಾಗ ಆ ಕಾಲದಲ್ಲಿ ಕರ್ಣ ಹೇಳ್ತಾನೆ, ಭೀಷ್ಮಾಚಾರ್ಯರೇ, ಈ ವಿಷಯ ನನಗೆ ಗೊತ್ತಿದೆ. ಕೃಷ್ಣ ನನಗೆ ಹೇಳಿದ್ದಾನೆ. ಕುಂತಿಯು ಈ ಮಾತನ್ನು ಹೇಳಿದ್ದಾಳೆ. ಯಾವಾಗಪ್ಪ? ಕೃಷ್ಣ ಅಂದು ದೂತನಾಗಿ ಬಂದಾಗ ಯುದ್ಧ ಅನಿವಾರ್ಯ ಅಂತ ಹೇಳಿ ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಿದ್ದ. ಆಗಲೇ ನನಗೆ ಗೊತ್ತಾಗಿತ್ತು ನಾನು ಅಧಿರಥನ ಮಗನಲ್ಲ ಅಂತ ತಿಳ್ಕೊಂಡಂತೆ. ಅದಕ್ಕಿಂತಲೂ ಮೊದಲು ನನಗೆ ಕುಂತಿಯನ್ನು ನೋಡಿದಾಗೆಲ್ಲ ಅವಳ ಕಾಲುಗಳು ನನ್ನ ಕಾಲುಗಳು ಸಮಾನ ಇದ್ದದ್ದು ನೋಡಿ. ಹೀಗೆ ಸಾಮ್ಯ ಇದೆ. ಕುಂತಿ ಕಾಲು ನೋಡಿದಾಗೆಲ್ಲ ಇವಳು ನನಗೇನಾದ್ರು ಸಂಬಂಧಿಗಳಾಗಬೇಕು ಅಂತ ಹೇಳಿ ನನ್ನ ಒಳಮನಸ್ಸು ನನಗೆ ಹೇಳ್ತಾ ಇತ್ತು. ಇಲ್ಲ ಮಗು, ಬಾ, ಆ ಹಿಂದಿನ ದ್ವೇಷ ಬಿಟ್ಬಿಡು ಅಂತ ತಿಳ್ಕೊಂಡಂತೇಳಿ ಪ್ರೀತಿಯಿಂದ ಕರೆದಾಗ ಕರ್ಣ ಹೇಳ್ತಾನೆ, ಈ ಪ್ರೀತಿಯನ್ನು ನಾನು ಎಷ್ಟು ದಿವಸದಿಂದ ಬಯಸ್ತಾ ಇದ್ದೆ. ಆದರೆ ತಾತ, ನೀವು ಉದ್ದಕ್ಕೂ ನನ್ನನ್ನು ಬೈತಾ ಇದ್ರಲ್ಲ, ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ರಿ, ನೀನೆಲ್ಲಿ ಅರ್ಜುನನಲ್ಲಿ ಅಂತ ತಿಳ್ಕೊಂಡಂತೇಳಿ ಯಾವಾಗಲೂ ನನ್ನನ್ನು ಮುದಿಸ್ತಾ ಇದ್ರಲ್ಲ. ಆದರೆ ಈ ಪ್ರೀತಿಯಿಂದ ನಾನು ಕಲ್ದಿದ್ದೀರಿ ಅಂತ ತಿಳ್ಕೊಂಡಂತ ಹೇಳಿ ಇದನ್ನ ಈ ರೀತಿ ಪ್ರೀತಿಯಿಂದ ನನ್ನ ಕರೆದವ್ರು ಯಾರೂ ಇಲ್ಲ ಅಂತ ಭೀಷ್ಮನ ತಲೆ ಮೇಲೆ ಕೈ ಆಡಿಸ್ಬೇಕು ಅಂತಂತಾನೆ ಅಲ್ಲಿ ಚುಚ್ಚಿದ ಬಾಣ ಅಡ್ಡಿ ಬಂದಿದೆ. ಆಲಿಂಗಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಅನಿಸ್ತು ಭೀಷ್ಮಾಚಾರ್ಯನ. ಆದರೆ ಎಲ್ಲ ಚುಚ್ಚಿದ ಬಾಣಗಳ ಮಡ್ಡಲ್ಲಿ ಅಡ್ಡಿ ಇದೆ. ತಾತ, ನಾನೇನು ಮಾಡ್ಲಿಕ್ಕಾಗಲಿಲ್ಲ. ಯಾಕೆ ಈ ರೀತಿಯಾಗಿ? ನೋಡು, ಹತ್ತಿರ ಬಾ, ನನ್ನ ಮಾತನ್ನು ನಂಬು. ನೀನು ಸುಮ್ಮನೆ ಪಾಂಡವರ ಮೇಲೆ ಯಾಕೆ ದ್ವೇಷ ಮಾಡ್ತಾ ಇದ್ದೆ? ಪಾಂಡವರು ನಿನ್ಗೇನ್ ಮಾಡಿದ್ದಾರೆ? ದ್ರೌಪದಿಗೆ ಎಷ್ಟು ಕಠೋರವಾಗಿರ್ತಕ್ಕಂಥ ಮಾತನ್ನು ಆಡಿದೆ. ಯಾಕೆ ಪಾಂಡವರ ಪಕ್ಷಕ್ಕೆ ಹೋಗ್ಬಾರ್ದು? ಒಂದೆರಡು ಕ್ಷಣ ಕರ್ಣನಿಗೆ ಹಾಗೆ ಅನಿಸ್ತು. ಆದರೆ ಮನಸ್ಸು ಕಲ್ಲಾಯ್ತು. ಆ ಕಾಲಕ್ಕೆ ಹೇಳ್ತಾನೆ, ಇಲ್ಲ, ಭೀಷ್ಮಾಚಾರ್ಯರೇ, ನನಗೂ ಅನ್ನಿಸ್ತದೆ ನನ್ನಲ್ಲಿ ವಿದ್ಯೆ ಕಡಿಮೆ ಇಲ್ಲ, ಪರಾಕ್ರಮಕ್ಕೆ ಕಡಿಮೆ ಇಲ್ಲ, ಸದ್ಗುಣಗಳಿಗೆ ಕಡಿಮೆ ಇಲ್ಲ, ದಾನಶೂರ ಅಂತಕೊಂಡು ದಾನ ಕೊಡ್ತೇನೆ, ಉದಾಹರಣಾಗಿದ್ದೇನೆ. ಆದರೆ ಪಾಂಡವರನ್ನು ಕಂಡಾಕ್ಷಣಕ್ಕೇನೆ ಯಾಕೋ ಒಂದು ತರಹದ ಆಂತರಿಕವಾಗಿರ್ತಕ್ಕಂಥ ದ್ವೇಷ ಉಕ್ಕಿ ಬರ್ತದೆ. ಈ ನನ್ನಲ್ಲಿರ್ತಕ್ಕಂಥ ನೆಗೆಟಿವಿಗೆ ಏನು ಕಾರಣ ಏನು? ನನ್ನಲ್ಲಿರ್ತಕ್ಕಂಥ ಈ ಹೀನಗಂಡಕ್ಕೆ ಕಾರಣವೇನು? ಸುಪೀರಿಯರ್ ಕಾಂಪ್ಲೆಕ್ಸ್ ನನ್ನನ್ನು ಕಾಡ್ತಾ ಇರ್ತದೆ. ಆಗ ಭೀಷ್ಮಾಚಾರ್ಯ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಹೌದಪ್ಪ,
ನಿನ್ನ ಬುದ್ಧಿ ಈ ರೀತಿಯಾಗಿ ಆಗಲಿಕ್ಕೆ ಕಾರಣ ಅಂತಿಕೊಂಡಂತಂದ್ರೆ 3 ಕಾರಣಗಳು. ಒಂದು, ನೀನು ದೋಷಯುಕ್ತವಾದ ಜನ್ಮದಿಂದ ಹುಟ್ಟಿದ್ದೆ. ಜಾತೋಸಿ ಧರ್ಮಲೋಪೇನ, ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗದೇ ಇರತಕ್ಕಂಥ ಕನ್ಯಾವಸ್ಥೆಯಲ್ಲಿದ್ದ ಕುಂತಿಯಲ್ಲಿ ಹುಟ್ಟಿದ್ದೀನಿ. ಇಲ್ಲಿ ಕುಂತಿಯ ತಪ್ಪು ಇಲ್ಲ, ಸೂರ್ಯನ ತಪ್ಪು ಇಲ್ಲ. ಕುಂತಿ ಕೇವಲ ಮಂತ್ರ ಹೇಳಿದ್ದಳು, ಸಂಘ ಬೇಯಿಸಿರಲಿಲ್ಲ. ಸೂರ್ಯನಿಗೆ ಬೇಡ ಅಂತಕೊಂಡಂತ ಅಂಗಲಾಚಿದ್ದಾಳೆ. ಆದರೆ ಮಂತ್ರ ಪ್ರಭಾವದಿಂದ ಬಂದ ಮಂತ್ರದ ಶಕ್ತಿಗೆ ಕಟ್ಟಲ್ಪಟ್ಟಿರ್ತಕ್ಕಂಥ ಸೂರ್ಯ ಗರ್ಭಧಾರಣ ಮಾಡಬೇಕಾಯ್ತು. ಯಾರ ಜನ್ಮದಲ್ಲಿ ದೋಷ ಇದೆ ಅವರಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಕೃತವಾದ ಭಾವನೆ ಬರುತ್ತದೆ. ಮಹಾಭಾರತ ದೊಡ್ಡ ಮನಃಶಾಸ್ತ್ರವನ್ನು ನಮಗೆ ಹೇಳ್ತಾ ಇದೆ. ಅಗ್ನಿ ಸಾಕ್ಷಿಯಾಗದೆ ಆಗಿ ವಿವಾಹವಾಗದೆ ಹುಟ್ಟಿರ್ತಕ್ಕಂಥ ಅವೈಧ ಸಂತಾನ ಅಂತಕೊಂಡಂತೇನಿದೆ ಅದು ಯಾವಾಗಲೂ ಲೋಕಕಂಟಕವಾಗಿರ್ತಾರೆ. ಅದಕ್ಕೆ ಕಾರಣ ನೀನೇ ಸಾಕ್ಷಿ. ಬರೀ ಇದೊಂದೇ ಸಂತಾನ ಅಂತಲ್ಲ, ಎರಡನೇದ್ದು ನೀಚಾಶ್ರಯಾತ್, ಅಯೋಗ್ಯ ಅತ್ಯಂತ ಮಹಾಪಾಪಿಯಾದ ದುರ್ಯೋಧನನನ್ನು ಮಿತ್ರನನ್ನಾಗಿ ಮಾಡಿಕೊಂಡೆ. ಮಿತ್ರರು ನಮ್ಮ ಮನಸ್ಸಿದ್ದಂತೆ. ಒಳ್ಳೆ ಮಿತ್ರ ಸಿಕ್ಕರೆ ಉದ್ಧತರು ಆಗ್ತೇವೆ, ಕೆಟ್ಟ ಮಿತ್ರ ಸಿಕ್ಕರೆ ಅಷ್ಟೇ ನನ್ನ ಪತನವೂ ಆಗ್ತದೆ. ಎರಡನೇದು, ಪಾಂಡವರ ಉನ್ನತಿ ನಿನ್ನ ಮನಸ್ಸಿಗೆ ಯಾವಾಗಲೂ ದುಃಖವನ್ನು ತಂದು ಕೊಡ್ತಾ ಇತ್ತು. ಹೊಟ್ಟೆ ಕಿಚ್ಚು ನಿನ್ನಲ್ಲಿದ್ದ ಹೊಟ್ಟೆ ಕಿಚ್ಚು ಭುಗಿಲಂತ ಹೇಳ್ತಾ ಇತ್ತು. ಈ 3 ದೋಷಗಳಿಂದ ಕಾರಣ ನಿನ್ನ ಮನಸ್ಸು ಈ ರೀತಿಯಾಗಿ ವಿಕೃತವಾಗಿದೆ. ಈಗ ಹಿಂದಿಂದೆಲ್ಲ ಮಾತನಾಡಿ ಉಪಯೋಗ ಇಲ್ಲ. ನಾನು ನಿನಗೆ ಬೈತಾ ಇದ್ದೆ, ಯಾಕೆ ಬೈತಾ ಇದ್ದೆ ಅಂತ ತಿಳ್ಕೊಂಡಂತಂದ್ರೆ, ಎಲ್ಲಿ ನಿನ್ನನ್ನು ಪೂರ್ತಿಯಾಗಿ ದುರ್ಯೋಧನ ಆಶ್ರಯಿಸಿ ಈ ಅಣ್ಣ ತಮ್ಮಂದಿರ ಕೈಯಿಂದಲೇ ಎಲ್ಲಿ ಕುಲನಾಶವಾಗ್ತದಂತ ಅನ್ನೋ ಭಯ ನನಗಿತ್ತು. ಆ ಭಯದಿಂದಾಗಿ ಒಂದೇ ಒಂದು ಉದ್ದೇಶದಿಂದ ಯಾವಾಗಲೂ ನನಗೆ ಗೊತ್ತಿತ್ತು, ನಿನಗೆ ತೇಜೋವಧೆ ಮಾಡಿದರೆ ನಿನ್ನ ಉತ್ಸಾಹ ಕಡಿಮೆ ಆಗ್ತದೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಬೇಕಂತಲೇ ನಾನು ನಿನ್ನನ್ನು ಮೊದಲಿಸ್ತಾ ಇದ್ದೆ. ನೀನು ಮುಂದುವರಿದು ಬೇಗನೆ ವಿನಾಶಕ್ಕೆ ಕಾರಣ ಆಗೋದು ಬೇಡ ಅಂತ ತಿಳ್ಕೊಂಡಂತೆ. ಕೊನೆ ಕಾಲಕ್ಕೆ ನಾನು ಕೇಳ್ಕೊಳ್ತಾ, ನನ್ನ ಮಾತನ್ನು ನಡೆಸ್ಕೊಡ್ತೀಯ? ಕರ್ಣ ವಿಚಾರ ಮಾಡ್ದ. ಇವನು ಸಂಧಿ ಮಾಡ್ಕೊ ಅಂತ ತಿಳ್ಕೊಂಡಂತ ಮಾತು ಕೊಟ್ಟಂತೆ ಆಗ್ತಾ ಇಲ್ಲ. ಅದನ್ನ ಯಾಕೆ ಸಾಧ್ಯ ಇದೆ? ತಾತ ಹೇಳಿ ನೋಡೋಣ. ಆದ್ರೆ ಕೌರವರು ಪಕ್ಷ ಬಿಡು ಅಂತ ತಿಳ್ಕೊಂಡಂತ ಬಿಟ್ಟು ಏನ್ ಬೇಕಾದ ಹೇಳು ಅಂತ ತಿಳ್ಕೊಂಡಂತೆ ದುರ್ಯೋಧನ ಹೇಳ್ದ. ಭೀಷ್ಮಾಚಾರ್ಯ ಹೇಳ್ತಾರೆ, ಕರ್ಣ ಇನ್ ಮುಂದೆ ಏನ್ ಮಾತಾಡ್ಲಿ, ನನಗೆ ಈ ಸಂಹಾರ ಸತ್ರವನ್ನು ನಿಲ್ಲಿಸಬೇಕಾಗಿದೆ. ಆಯ್ತು, ನಿರ್ಧಾರವಾಯ್ತು. ಆ ಕಾಲನಾಮಕನಾದ ಪರಮಾತ್ಮನಿಗೆ ಈ ಸಂಪೂರ್ಣವಾದಂತ ಸೈನ್ಯವನ್ನು ಉಪಸಂಹಾರ ಮಾಡಬೇಕಾಗಿದೆ. ಆ ಕಾಲನದ ಒಡೆಗೆ ಸಿಕ್ಕ ವ್ಯಕ್ತಿ ಯಾರು ಉಳಿತಾರೆ? ಯಾರು? ಕೃಷ್ಣ ಕುಂತಿ ಹೇಳಿದ ಮೇಲೆಯೂ ನಿನ್ನ ಮೇಲೆ ಪರಿಣಾಮವಾಗಿಲ್ಲ ಅಂತ ತಿಳ್ಕೊಂಡಂತ ಮೇಲೆ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ? ಕರ್ಣ ಅಂತಾನೆ, ನೀವೆಲ್ಲ ಹಿರಿಯರು ಬಹಳ ಲೇಟಾಗಿ ತಿಳಿಸಿದ್ರಿ.
ನಾನು ಅಂದು ಇವರೆಲ್ಲರ ಬಿಲ್ಲಿನ ವಿದ್ಯೆ ಧನುರ್ಯಜ್ಞ ನಡೆದಾಗ, ಇವರೆಲ್ಲರ ಬಲಿವಿದ್ಯೆ ಚಳಕ ತೋರಿಸುವಾಗ ನಾನು ಬಂದಾಗ, ಅವತ್ತೇ ನೀನು ಕುಂತಿಪುತ್ರ ಅಂತ ಯಾರಾದರೂ ಹೇಳಿದ್ರೆ ನಾನು ದುರ್ಯೋಧನ ಪಕ್ಷಕ್ಕೆ ಹೋಗ್ತಾ ಇದ್ನ? ನನ್ನ ವಿಧಿ ನನ್ನನ್ನು ಈ ರೀತಿಯಾಗಿ ತಪ್ಪು ದಾರಿಗೆ ತೆಗೆದುಕೊಂಡು ಬಂದಿದೆ. ಇನ್ನು ನಾನು ಹಿಂತಿರುಗಲಿಕ್ಕೆ ಸಾಧ್ಯವಿಲ್ಲ. ನನಗೆ ಕೃಷ್ಣ ಹೇಳಿ 1 ತಿಂಗಳಾಗಿದ್ದರೂ ಕೂಡ ಅದು ಕೂಡ ಬಹಳ ವಿಳಂಬವಾಗಿ ನನಗೆ ತಿಳಿಯಿತು. ಅದರಿಂದಾಗಿ ನಿಮ್ಮ ಮಾತನ್ನು ಹೇಗೆ ನಡೆಸಿಕೊಡ್ಲಿ? ನಾನು ಹೇಗೆ ಪಾಂಡವರ ಪಕ್ಷಕ್ಕೆ ಹೋಗ್ಲಿ? ತಾತ, ಇನ್ನೊಂದು ಮಾತು ಕೇಳ್ತೇನೆ, ಹೇಳ್ತೀಯ? ಕರ್ಣ ಅಂತಾನೆ, ಇಷ್ಟೆಲ್ಲ ಪಾಂಡವರು ಅಂತ ತಿಳ್ಕೊಂಡಂತ ಅಂತೀರಲ್ಲ, ನೀವು ಕೌರವರ ಪಕ್ಷದ ಬದಲಾಗಿ ಯುದ್ಧಕ್ಕೆ ನಿಲ್ಲುವ ಬದಲಾಗಿ ಪಾಂಡವರ ಪಕ್ಷಕ್ಕೆ ಯಾಕೆ ಹೋಗಲಿಲ್ಲ? ಭೀಷ್ಮಾಚಾರ್ಯರು ಇವನು ಪ್ರಶ್ನೆಯನ್ನು ಕೇಳಿ ಬಹಳ ಮನಸ್ಸಿಗೆ ಪೀಡೆಯನ್ನು ಮಾಡ್ಕೊಳ್ತಾರೆ. ಹೌದು, ನಾನು ಯಾಕೆ ಆ ದಾರಿಗೆ ಹೋಗಲಿಲ್ಲ? ನಾನು ಸ್ಟ್ಯಾಂಡ್ ತೆಗೆದುಕೊಂಡಿದ್ರೆ ಯುದ್ಧ ನಿಲ್ಲಿಸಬಹುದಾಗಿತ್ತಲ್ಲ. ನನ್ನ ಮಾತನ್ನು ಭೀಷ್ಮ, ಅಶ್ವತ್ಥಾಮ, ಕೃಪಾಚಾರ್ಯ ಕೇಳ್ತಾರೆ. ನನ್ನ ಮಾತನ್ನು ಹೇಳಿದ ಧೃತರಾಷ್ಟ್ರನನ್ನು ಕೂಡ ಯುದ್ಧ ಆಗಬಾರ್ದು ಅಂತ ಮನವೊಲಿಸಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ಅನ್ನ ಉಂಡಿದ್ದೇನೆ. ದುರ್ಯೋಧನ ಅನ್ನ ಉಂಡ ಈ ಪಕ್ಷಕ್ಕೆ ಇರಬೇಕಾಯ್ತು. ಕರ್ಣ ಅಂತ ನನ್ನ ಹಣೆ ಬರುವ ಅಷ್ಟೇ. ದುರ್ಯೋಧನ ಅನ್ನದ ಋಣಕ್ಕಾಗಿ ನಾನು ಪಾಂಡವರ ಪಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಿಕೊಂಡ. ಕರ್ಣ, ಅರ್ಜುನ್ ನಾನು ಗೆಲ್ಲಿಕ್ಕೆ ಆಗೋದಿಲ್ಲಪ್ಪ, ನಿನಗೆ ವಿಚಾರ ಮಾಡು. ಯಾಕೆ? ದ್ರೋಣಾಚಾರ್ಯಕ್ಕೆ ತಮಗೆ ಗೊತ್ತಿದ್ದನ್ನೆಲ್ಲ ಅರ್ಜುನ ಕಲಿಸಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲದ ಅನೇಕ ಅಸ್ತ್ರಗಳನ್ನು, ಪಾಶುಪತಾಸ್ತ್ರಾದಿಗಳನ್ನ ಅವನು ಇಂದ್ರಲೋಕಕ್ಕೆ ಕಲಿತ್ಕೊಂಡು ಬಂದಿದ್ದಾನೆ. ಅವನೆದುರು ದೇವತೆಗಳು ನಿಲ್ಲಕ್ಕೆ ಆಗೋದಿಲ್ಲ. ಅಂತ ವಿನಾಶವನ್ನ ನೀನಾಗೆ ಕೈಗೆ ಕರೆದುಕೊಳ್ತೀಯ? ಕರ್ಣ ಹೇಳ್ತಾನೆ, ಅದೇನೋ ಗೊತ್ತಿಲ್ಲ, ಯುದ್ಧದಲ್ಲಿ ಯಾರ ಕೈ ಮೇಲಾಗ್ತೋ ಯಾರ ಕೈ ಕೆಳಗೆ ಆಗ್ತೋದು ದೈವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆದರೂ ಏನೇ ಇರಲಿ, ನನ್ನನ್ನು ಆಶೀರ್ವದಿಸಿ ಅಂತೇಳಿ ಕೇಳಿದಾಗ, ಆಯ್ತಪ್ಪ, ಪ್ರಾಮಾಣಿಕವಾಗಿ ಕರ್ತವ್ಯ ಅಂತ ಯುದ್ಧ ಮಾಡು. ಸತ್ಪುರುಷರು ಹೇಳಿದ ದಾರಿಯನ್ನು ಮೀರಬೇಡ, ಅಹಂಕಾರ ಬಿಡು, ಪಾಂಡವರ ದ್ವೇಷವನ್ನು ಬಿಡು. ಇಲ್ಲ, ಈ ಯುದ್ಧ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಇದು ಬಹುಶಃ ಅನೇಕ ವೀರರ ವಿನಾಶದ ಕಾಲ ಬಂದಿರಬೇಕು. ನಾನು ನಿಮಗೆ ಸಾಕಷ್ಟು ಭೀಷ್ಮಾಚಾರ್ಯ ಬಿರುಂಡೆಗಳನ್ನಾಡಿ ಬೈದಿದ್ದೇನೆ, ಅಪಮಾನ ಮಾಡಿದ್ದೇನೆ, ಕ್ಷಮಿಸಿ. ಇನ್ನು ಮೇಲೆ ನಾನು ಯುದ್ಧದಲ್ಲಿ ಪಾಲ್ಗೊಳ್ತೇನೆ, ಅನುಮತಿ ಮಾಡಿ, ಅನುಮತಿ ಕೊಡಿ ಅಂತೇಳಿ ಕರ್ಣ ಕೇಳಿದ್ದಾನೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಮಾಡು, ಆದರೆ ಯುದ್ಧ ಕರ್ತವ್ಯ ಅಂತ ಮಾಡು, ದ್ವೇಷ ಬಿಡು, ಸತ್ಪುರುಷರ ದಾರಿಯನ್ನು ಬಿಡಬೇಡ, ಅಹಂಕಾರ ಬಿಡು, ದೈವೇಚ್ಛೆ ಇದ್ದಂತೆ ಆಗಲಿ ಅಂತ ಹೇಳ್ತಾರೆ. ಕರ್ಣ ಅವರಿಗೆ ನಮಸ್ಕರಿಸಿ ಭಾರವಾದ ಹೆಜ್ಜೆಯಿಂದ ತಾನು ತಿರುಗಿ ವಾಪಸ್ ಬಂದಿದ್ದಾನೆ. ಇವನು ಶಿಬಿರಕ್ಕೆ ಹೋಗುವ ಅಷ್ಟರಲ್ಲಿ
ದುರ್ಯೋಧನನ ಕರೆ ಬಂತು. ಹೋಗಿದ್ದಾನೆ ದುರ್ಯೋಧನ. ಎಲ್ಲ ವೀರರನ್ನು ಸೇರಿಸಿದುಕೊಂಡು ಇನ್ನು ಯಾರನ್ನು ಸೇನಾಪತಿಯನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಹೆಚ್ಚಿನ ಸೈನಿಕರು, ಹೆಚ್ಚಿನ ವೀರರು ಹೇಳ್ತಾರೆ, ಇಲ್ಲ, ಕರ್ಣನನ್ನು ಮಾಡು. ಕರ್ಣನಿಗೆ ಮಾಡಿದ್ರೆ ಅವನು ನಿಜವಾಗಿಯೂ ಪಾಂಡವರ ಮೇಲೆ ನಿನ್ನ ಜೀವನ ತಂದು ಕೊಡ್ತಾನೆ. ಅವನನ್ನೇ ಮಾಡು ಅಂತ ಹೇಳಿದಾಗ ಆಗ ಕರ್ಣ ದುರ್ಯೋಧನನ ಶಿಬಿರದ ಸ್ವಲ್ಪ ಹೊರಗೆ ಆ ಕಡೆ ಕರೆದುಕೊಂಡು ಹೋಗಿ, ಇಲ್ಲ, ದ್ರೋಣಾಚಾರ್ಯರನ್ನ ಸೇನಾಪತಿಯನ್ನಾಗಿ ಮಾಡು. ನಾನು ಸೇನಾಪತಿ ಆದರೆ ಕೃತವರ್ಮ ಬಿಟ್ಟು ಹೋಗ್ತಾನೆ. ಆ ನಂತರ ಶಲ್ಯ ಬಿಟ್ಟು ಹೋಗ್ತಾನೆ. ಇನ್ನು ಅನೇಕ ಜನರು ನಾನು ಸೇನಾಪತಿ ಆದರೆ ಸೇರೋದಿಲ್ಲ ಅವರಿಗೆ. ಆದ್ದರಿಂದಾಗಿ ಇವರೆಲ್ಲರೂ ಕೂಡ ದ್ರೋಣರ ಪಕ್ಷಪಾತಿಗಳು. ದ್ರೋಣರನ್ನು ಸೇನಾಪತಿಯನ್ನಾಗಿ ಮಾಡು. ಮಹಾಪರಾಕ್ರಮಿಗಳು, ಸಕಲ ಶಸ್ತ್ರಾಸ್ತ್ರಗಳಿಂದ ಯುಕ್ತರಾಗಿರ್ತಕ್ಕಂಥವರು. ನಡೆ, ನಾವೆಲ್ಲರೂ ಸೇರಿ ದ್ರೋಣರ ಶಿಬಿರಕ್ಕೆ ಹೋಗೋಣ, ಅವರಿಗೆ ಸೇನಾಪತಿಯಾಗುವಂತೆ ಕೇಳಿಕೊಳ್ಳೋಣ. ಅವರ ಸಮ ಶಸ್ತ್ರಜ್ಞರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಶಸ್ತ್ರಾಸ್ತ್ರಗಳನ್ನು ಬಲ್ಲವರು ಯಾರೂ ಇಲ್ಲ. ಆದ್ದರಿಂದಾಗಿ ನಾವು ಅವರ ಹತ್ರ ಹೋಗಿ ನೀವೇ ಸೇನಾಪತಿಗಳಾಗಲಿ ಅಂತೇಳಿ ಕೇಳೋಣ ಅಂತಿಕೊಂಡಂತಂದಾಗ ದುರ್ಯೋಧನ ಕೂಡ ಸರಿ ಅಂತ, ಅವ್ರು ಸೇನಾಪತಿ ಮಾಡು, ನಾನು ಯುದ್ಧಕ್ಕೆ ಬರ್ತೇನೆ, ನಿನಗೆ ಜಯ ತಂದು ಕೊಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ ಅಂತ ಕರ್ಣ ಹೇಳಿದಾಗ ಆಗ ದುರ್ಯೋಧನ, ಕರ್ಣ ಮೊದಲಾಗಂತಕ್ಕಂಥ ಕೌರವ ವೀರರೆಲ್ಲರೂ ಸೇರಿ ದ್ರೋಣಾಚಾರ್ಯರ ಶಿಬಿರಕ್ಕೆ ಬಂದಿದ್ದಾರೆ. ಅಲ್ಲೇನು ಮಾತುಕತೆ ಆಯಿತು. ದ್ರೋಣಾಚಾರ್ಯ ಸೇನಾಪತಿ ಆಗ್ಲಿಕ್ಕೆ ಹೇಗೆ ಒಪ್ಕೊಂಡ್ರು? ಈ ವಿಚಾರಗಳನ್ನ ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇವತ್ತು ಭೀಷ್ಮ ಪತನ, ಭೀಷ್ಮನ ಚರಪಂಜರದ ಮೇಲಿನ ಆ ತಪಸ್ಸು, ನಿರೀಶ್ವರ ಮೀಮಾಂಸಕರು ಅಂತಿಕೊಂಡಂತಕ್ಕಂತಹ 10ನೇ ಎದುರಾಳಿ ಶ್ರೀಮದಾಚಾರ್ಯರಿಗೆ ಇಂತಹ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಈ ಮೀಮಾಂಸಕರು, ಹೌದು, ಭೀಷ್ಮಾಚಾರ್ಯರಂತೆ ಮೀಮಾಂಸಕರು ವೇದವನ್ನು ನಂಬತಕ್ಕಂಥವರು, ವೇದೋಕ್ತ ವಿಧಿವಿಧಾನಗಳಲ್ಲಿ ವಿಶ್ವಾಸ ಇರತಕ್ಕಂಥವರು, ಯಜ್ಞ ಯಾಗಾದಿಗಳಲ್ಲಿ ವಿಶೇಷವಾದ ಆಸಕ್ತಿ ಇರತಕ್ಕಂಥವರು. ಆದರೆ ಇವರು ಮಾಡಿದ ತಪ್ಪು, ನಮಗೆ ದೇವರು ಬೇಕಾಗಿಲ್ಲ, ನಮ್ಮ ಕರ್ಮದಿಂದಲೇ ನಮಗೆ ಫಲ ಸಿಗ್ತದೆ, ನಾವು ಶಾಶ್ವತ ಮೋಕ್ಷವನ್ನು ಪಡೀತೇವೆ ಅಂಥೇಳಿ ದೇವರನ್ನು ಬಿಟ್ಟವರು, ದೇವರನ್ನು ಬಿಟ್ಟ ಭೀಷ್ಮಾಚಾರ್ಯರಂತೆ ಇವರ ಸ್ಥಿತಿ. ಆದ್ದರಿಂದಾಗಿ ಮೀಮಾಂಸಕರು ವೇದದ ಪೂಜಕರಾಗಿದ್ದರೂ ಕೂಡ ವೇದದ ಅಪಾತತಾರ್ಥವನ್ನು ತೆಗೆದುಕೊಂಡು ದಾರಿ ತಪ್ಪಿದವರು, ಅವರನ್ನು ಖಂಡನ ಮಾಡೋದು ಯೋಗ್ಯ ಅಂತ ತಿಳ್ಕೊಂಡಂತೇಳಿ 10ನೇ ದಿನದ ಯುದ್ಧ ಇದು ಶ್ರೀಮದಾಚಾರ್ಯರು ಮೀಮಾಂಸಾ ಮತವನ್ನು ಖಂಡತುಂಡವಾಗಿ ವಿಮರ್ಶೆ ಮಾಡಿದನ್ನು ಖಂಡನ ಮಾಡಿರ್ತಕ್ಕಂಥ ಸಂದರ್ಭ. ಅದೇ ರೀತಿಯಾಗಿ ಇವತ್ತಿನ ದಿನ ಭೀಷ್ಮಾಚಾರ್ಯ ಪತನ ಜೊತೆಗೆ ಪಾಂಡವರಿಗೆ ಯುದ್ಧದಲ್ಲಿ ಮುಂದೆ ಗೆಲ್ತೇವೆ ಅಂತಿಕೊಂಡಂತನೂ ಆಶೆ, ಈ ರೀತಿಯಾಗಿರ್ತಕ್ಕಂಥ ಸಮ್ಮಿಶ್ರ ಭಾವನೆಗಳನ್ನು ಆಗಿನ ಕಾಲ, ಆ ಸಂದರ್ಭದಲ್ಲಿ ಈ ಭಾವದ ವಶವಾಗಿದೆ ಸಂಪೂರ್ಣವಾದಂತಹ ಜಗತ್ತು.
ಕೊಟ್ಟು ಅವರೆಲ್ಲರೂ ಕೂಡ ದ್ರೋಣಾಚಾರ್ಯ ಶಿಬಿರಕ್ಕೆ ಬಂದಿದ್ದಾರೆ. ಮುಂದೇನಾಯಿತು ಅಂತನ್ನೋ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಚನ ರೋಗಾನ್ಮೇ ನಾಶಿ ಆಶೇಷಾನ್ ಆಶು ಧನ್ವಂತರೇ ಹರಿ. ಶ್ರೀಕೃಷ್ಣಾರ್ಪಣಮಸ್ತು.